ಓಕೆ, ಎಲ್ಲರಿಗೂ ತ್ರಿಕೋನಮಿತಿ ಪ್ರಸ್ತಾವನೆ ಅವಧಿ 2 ಈ ಒಂದು ಆನ್ಲೈನ್ ತರಗತಿಗೆ ಎಲ್ರಿಗೂ ಸ್ವಾಗತವನ್ನ ಕೋರ್ತಾ, ಈ ಆನ್ಲೈನ್ ತರಗತಿಯಲ್ಲಿ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅನ್ನುವಂತ ಪಾಠದ ಮುಂದುವರಿದ ಭಾಗವಾಗಿ ಅಭ್ಯಾಸ 11.1 ಅನ್ನ ಬಿಡಿಸಲು ಪ್ರಯತ್ನ ಮಾಡೋಣ. ಈ ಅಭ್ಯಾಸ 11.1 ಅನ್ನ ನಾವು ಬಿಡಿಸಾಕ ಈಗಾಗಲೇ ಹಿಂದಿನ ಅವಧಿ ಒಳಗೆ ಏನ್ ತಿಳ್ಕೊಂಡಿವ ಅದನ್ನ ನಾವು ಇಲ್ಲಿ ಬಳಕೆ ಮಾಡಬೇಕು. ಸೊ ಹಿಂದಿನ ಅವಧಿಯಲ್ಲಿ ನಾವು ಏನ್ ತಿಳ್ಕೊಂಡಿವಿ ಅದನ್ನ ಮೊದಲು ನೋಡೋಣ. ಹಿಂದಿನ ಅವಧಿಯಲ್ಲಿ ನಾವು ತ್ರಿಕೋನ ಮಿತಿಯ 6 ಅನುಪಾತಗಳನ್ನ ತಿಳ್ಕೊಂಡೆವು. ತ್ರಿಕೋನ ಮಿತಿಯ 6 ಅನುಪಾತಗಳು. ಈ 6 ಅನುಪಾತಗಳನ್ನ ನಾವು ನೆನಪಿಟ್ಟಿರ್ಬೇಕು ಮತ್ತು ಅವುಗಳನ್ನ ಚಿತ್ರಕ್ಕೆ ತಕ್ಕಂತೆ ಬರೀದನ್ನ ಗೊತ್ತು ಮಾಡ್ಕೊಟ್ಟಿರ್ಬೇಕು. ಸೊ ಇವತ್ತೇ ಯಾರಾದ್ರೂ ಹೊಸದಾಗಿ ಕ್ಲಾಸ್ ಅನ್ನ ನೋಡೋರಿಗೆ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ನಾ ಹೇಳ್ತೀನಪ್ಪ ಅಂದ್ರೆ ಅದೊಂದ್ ಸ್ವಲ್ಪ ಪುನರಾವಲೋಕನ ಮಾಡ್ತೀನಿ. ನೋಡ್ರಿ, ತ್ರಿಕೋನ ಮಿತಿ 6 ಅನುಪಾತ ಅದಾವ. 6 ಅನುಪಾತಗಳಲ್ಲಿ 3 ಮುಖ್ಯವಾದ ಅನುಪಾತಗಳು. ಒಂದು ಸೈನ್ ತೀಟಾ, ಆಮೇಲೆ ಕಾಸ್ ತೀಟಾ, ಟ್ಯಾನ್ ತೀಟಾ. ಈ 3 ಮುಖ್ಯವಾದ ಅನುಪಾತಗಳು. 3 ಮುಖ್ಯವಾದ ಅನುಪಾತಗಳನ್ನ ನೆನಪಿಟ್ರೆ ಇನ್ನು 3 ಇದರ ವಿಲೋಮ ಅನುಪಾತಗಳು ನೆನಪಿಡ್ತಾವು. ಸೊ 3 ಮುಖ್ಯವಾದ ಅನುಪಾತಗಳು ನೆನಪಿಡಕ್ಕೆ ಏನ್ ಹೇಳಿದ್ ನಾನು, ಈ ರೀತಿ ಹೇಳಿದ್ ನೋಡ್ರಿ. ಅವಿ, ಪಾವಿ, ಆಮೇಲೆ ಅಪ. ಇವತ್ತು ನೆನಪಿಟ್ಕೊಂಡಿದ್ರೆ ಅ ಅಂದ್ರೆ ಏನ್ ಹೇಳ್ರಿ, ಅಭಿಮುಖ ಬಾಹು. ವಿ ಅಂದ್ರ ವಿಕರ್ಣ. ಪ ಅಂದ್ರ ಪಾರ್ಶ್ವಬಾಹು. ವಿ ಅಂದ್ರ ವಿಕರ್ಣ. ಅ ಅಂದ್ರ ಮತ್ ಅಭಿಮುಖ ಬಾಹು. ಪ ಅಂದ್ರ ಪಾರ್ಶ್ವಬಾಹು. ಈ 3 ಕರೆಕ್ಟ್ ಆಗಿ ನೆನಪಿಟ್ಕೊಂಡಿರ್ಬೇಕು. ಈ 3 ಕರೆಕ್ಟ್ ಆಗಿ ನೆನಪಿಟ್ಕೊಂಡಿದ್ರೆ ಇವುಗಳ ವಿಲೋಮಗಳು ನಾವು ನೆನಪಿಡ್ಬೇಕಾಗ್ತದೆ. ಸೈನ್ ತೀಟಾದ ವಿಲೋಮ ಕೋಸೆಕ್ ತೀಟಾ. ನಾವು ರೆಸಿಪ್ರೋಕಲ್ ಅಂತ ಇಂಗ್ಲಿಷ್ ನಾಗ ಕರಿತೀವಿ. ಕೋಸೆಕ್ ತೀಟಾ. ಕೋಸೆಕ್ ತೀಟಾ ಏನಾಕತಿ, ಇಲ್ಲಿ ಏನ್ ಬರದೇವು ಇದನ್ನು ವಿರುದ್ಧವಾಗಿ ಬರೋದು, ಅಂಶ ಛೇದ ಬದಲಾಯಿಸಿ ಬಿಡೋದು. ಸೊ ಮ್ಯಾಗ ವಿಕರ್ಣ, ತಳಗ ಅಭಿಮುಖ ಬಾ. ಆಮೇಲೆ ಕಾಸ್ ತೀಟಾದ ವಿಲೋಮ ಸೆಕ್ ತೀಟಾ. ಇವತ್ತನ್ನ ವಿರುದ್ಧವಾಗಿ ಬರೋದು. ಹೆಂಗ ವಿಲೋಮ, ಮ್ಯಾಗ ವಿಕರ್ಣ, ತಳಗ ಪಾರ್ಶ್ವ ಬಾಹು. ಆಮೇಲೆ ಟ್ಯಾನ್ ತೀಟಾ ಹೆಂಗ್ ಬರೋದಪ್ಪ, ಟ್ಯಾನ್ ತೀಟಾದ ವಿಲೋಮ ಅಂದ್ರೆ ಕಾಟ್ ತೀಟಾ. ಕಾಟ್ ತೀಟಾ ಹೆಂಗ್ ಬರೋದು, ಮ್ಯಾಗ ಪಾರ್ಶ್ವ ಬಾಹು, ತಳಗ ಅಭಿಮುಖ ಬಾಹು. ತಳಗ ಬಾಹು. ಇಷ್ಟು ಕರೆಕ್ಟ್ ಆಗಿ ನೆನಪಿಟ್ಟುಕೊಂಡಿದ್ರೆ ಇದನ್ನ ಚಿತ್ರಕ್ಕೆ ತಕ್ಕಂತೆ ಬರಿಬೇಕು. ಇದನ್ನ ಚಿತ್ರಕ್ಕೆ ತಕ್ಕಂತೆ ಬರಿಬೇಕು ನಾವು. ಸೊ ಇವೆಲ್ಲ ನೆನಪದಾವ ಎಲ್ರಿಗೂ ನೆನಪಿರ್ಲಿಕ್ಕೂ ಇವತ್ತು ನೆನಪಿಟ್ಕೊಡ್ರಿ. ಅವಿ, ಪಾವಿ, ಅಪ ಅನ್ನುವಂತ 3 ಒಂದು ಟ್ರಿಕ್ ಗಳು ನೆನಪಿಟ್ಕೊಂಡಿದ್ರೆ ಅವುಗಳನ್ನ ಜೋಡ್ಸಾಕ್ ಬರ್ತೈತಿ. ಈ ರೀತಿ ಇದನ್ನ ಮುಂದ್ ನಾವ್ ಈ ಟ್ರಿಕ್ ಅನ್ನ ಮುಂದ್ ಇಂಗ್ಲಿಷ್ನ್ಯಾಗ ಬಳಸ್ತೀವಿ. ಅಭಿಮುಖ ಬಾಹುಗ ಅಪೋಸಿಟ್ ಸೈಡ್ಸ್ ಅಂತಾರು, ವಿಕರ್ಣಕ್ಕ ಹೈಪಾಟ್ ನ್ಯೂಸ್ ಅಂತಾರು, ಪಾರ್ಶ್ವಬಾಹುಗ ಅಡ್ಜಸೆಂಟ್ ಸೈಡ್ ಅಂತಾರು. ಈಗ ಇಂಗ್ಲಿಷ್ ನಾಗ ಇವತ್ತನ್ನು ಕರೀತಾರ ಅಷ್ಟೇ. ಈಗ ನೀವು ಈ ಟ್ರಿಕ್ ಅನ್ನ ಅಲ್ಲಿ ನೆನಪಿಟ್ಕೊಂಡಾಗ ಓನ್ಲಿ ಅವು ಕನ್ನಡ ಪದಗಳನ್ನ ಇಂಗ್ಲಿಷ್ ಪದಗಳಿಗೆ ಬದಲಾಯಿಸ್ಕೊಂಡ್ಬಿಟ್ರೆ ನೀವು ಈ ಟ್ರಿಕ್ ಅನ್ನ ಮುಂದಿನ ನಿಮ್ಮ ಅಧ್ಯಯನಕ್ಕೂ ಉಪಯೋಗ ಆಗ್ತಾವ. ನೀವೇನಾದ್ರೂ ವಿಜ್ಞಾನ ವಿಭಾಗವನ್ನ ಅಭ್ಯಾಸ ಮಾಡ್ರೆ ಇದೇನ್ ಕಲ್ತಿರಲ್ಲ ಇದು ಮತ್ತೆ ಹೊಳೆ ನಿಮ್ಗ ಕಲಿಯಾಕ್ ಸಿಗ್ತತಿ. ಈಗ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇನ್ನು ಇವುಗಳನ್ನೆಲ್ಲ ಚಿತ್ರಕ್ಕೆ ತಕ್ಕಂತೆ ಬರಿಬೇಕು. ಚಿತ್ರ ತಕ್ಕಂತೆ ಬರಿಬೇಕಾದ್ರೆ ನಾವು ಇವುಗಳನ್ನೆಲ್ಲ ಬರೆಯಕ ಎಂತ ಚಿತ್ರ ಇರಬೇಕು, ಲಂಬಕೋನ ತ್ರಿಭುಜ ಇರಬೇಕು. ಲಂಬಕೋನ ತ್ರಿಭುಜ ಇರಬೇಕು. ಅದ್ರಾಗ ಒಂದು ಕೋನ ಲಂಬಕೋನ ಇದ್ದಾಗ ಅದಕ್ಕೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಇವು 6 ಅನುಪಾತಗಳು ಇದಕ್ಕೆ ಸಂಬಂಧಪಟ್ಟವು, ಲಂಬಕೋನ ತ್ರಿಭುಜ. ಇನ್ನ ಈ 6 ಅನುಪಾತಗಳನ್ನ ಬರಿಬೇಕಾದ್ರೆ ನಮಗೆ ಯಾವ್ದಾದ್ರು ಒಂದು ಲಘುಕೋನವನ್ನ ನಿರ್ದಿಷ್ಟಪಡಿಸ್ಬೇಕು. ಲಘುಕೋನವನ್ನ ನಿರ್ದಿಷ್ಟಪಡಿಸ್ಬೇಕು. ಸೊ ಈ ಚಿತ್ರದಾಗ ಇದನ್ನ ನಮಗ್ ಗುರ್ತಾ ಮಾಡಿದ್ರಂದ್ರೆ ಈ ಕೋನಕ್ಕೆ ಸಂಬಂಧಪಟ್ಟಂಗೆ 6 ಅನುಪಾತ ಬರೀಬಹುದು. ಅಥವಾ ಈ ಕೋನವನ್ನ ಗುರ್ತಾ ಮಾಡಿದ್ರೆ ಈ ಕೋನಕ್ಕೆ ಸಂಬಂಧಪಟ್ಟಂಗೆ 6 ಅನುಪಾತ ಬರಿಬೇಕು.
ಇನ್ ಈ ಕೋನ ಯಾವುದೇ ಒಂದು ಕೋನ, ಎರಡು ಲಘು ಕೋನ ಇರ್ತಾವ, ಅದ್ರಾಗ ಯಾವ್ದಾದ್ರು ಒಂದು ಲಘು ಕೋನಕ್ಕೆ ಸಂಬಂಧಪಟ್ಟಂಗೆ ಇವನ್ನೆಲ್ಲಾ ಬರಿಬೇಕಾದ್ರ ನಮ್ಗೆ ಯಾವ ಕೋನಕ್ಕೆ ಸಂಬಂಧಪಟ್ಟಂಗೆ ಬರಿ ಅಂದ್ರಲ್ಲ ಆ ಕೋನವನ್ನ ನೋಡಿ ಏನ್ ಬರಿಬೇಕು ಹೇಳ್ರಿ, ಅಭಿಮುಖ ಬಾಹು. ಇದನ್ನ ಗುರ್ತಿಸಾರಪ್ಪ ಅಂದ್ರೆ ಇದಕ್ಕೆ ಅಭಿಮುಖ ಬಾಹು ಯಾವ್ದ, ಇದು. ಈ ಕೋನದ ಪಕ್ಕದ ಬಾಹು ಅಥವಾ ಪಾರ್ಶ್ವಬಾಹು ಯಾವುದು, ಇದು. ಆಮೇಲೆ ಲಂಬಕೋನ ತ್ರಿಭುಜ ಹೆಂಗೆ ಇರಲಿ, ಲಂಬಕೋನದ ಮುಂದಿನ ಅಥವಾ ಅತಿ ದೊಡ್ಡ ಬಾಹುಗೆ ಏನಂತ ಕರೀತಾರು, ವಿಕರ್ಣ. ಈ ಚಿತ್ರದಾಗ ಇವ್ ಗುರ್ಸಾಕ್ ಬರ್ಬೇಕು ಕೋನಕ್ ತಕ್ಕಂತೆ. ಆಮೇಲೆ ಇವು ನೆನಪಿರ್ಬೇಕು. ಇವು ನೆನಪಿದ್ದು ಅಂದ್ರ ಇವುಗಳನ್ನ ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣವನ್ನು ಬಳಸಿ ಇವುಗಳ ಚಿತ್ರಕ್ಕೆ ತಕ್ಕಂತೆ ಬರೆಯೋದನ್ನ ನಾವು ಕಲಿಬಹುದು. ಓಕೆ, ಇಷ್ಟು ಗೊತ್ತಿತ್ತಪ್ಪ ಅಂದ್ರೆ ಅಭ್ಯಾಸ 11.1 ನಾವು ಸುಲಭವಾಗಿ ಕಲಿಬಹುದು. ಅಭ್ಯಾಸ 11.1 ಸುಲಭವಾಗಿ ಕಲಿಬಹುದು. ಅದ್ರಾಗ ನಾನು ಮೊದಲನೇ ಲೆಕ್ಕ ನೋಡ್ತಾ ಇದ್ದೀನಿ. ಮೊದಲನೇ ಲೆಕ್ಕ ಹಿಂಗಾದ, ಅಭ್ಯಾಸ 11.1 ಒಳಗ ಮೊದಲನೇ ಲೆಕ್ಕ ಏನಂತ ಲೆಕ್ಕ, ತ್ರಿಭುಜ ಎಬಿಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ. ಲಂಬಕೋನವಾಗಿದೆ. ಎ ಬಿ ಬೆಲೆ ಕೊಡ್ತಾರೆ ನಮಗ, ಎ ಬಿ ಬೆಲೆ 24 ಸೆಂಟಿಮೀಟರ್, ಬಿ ಸಿ ಬೆಲೆ 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆದರೆ ಇವುಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ಪ್ರಶ್ನೆ ಆಯ್ತು. ಇನ್ನು ಈ ಪ್ರಶ್ನೆಯಲ್ಲಿ ಇವುಗಳನ್ನ ಕಂಡುಹಿಡಿಯಾಕ ನಾವು ಏನೆಲ್ಲ ಮಾಡೋಣ ನೋಡ್ರಿ. ಸೊ ಸದ್ಯಕ್ಕ ತ್ರಿಭುಜ ಎ ಬಿ ಸಿ ಹೇಳ್ಯಾರು, ಅದ್ರ ಚಿತ್ರ ಅವ್ರು ಕೊಟ್ಟಿಲ್ಲ. ನಿಮಗ್ ಆ ಚಿತ್ರದ ಸ್ವಲ್ಪ ಕಲ್ಪನೆ ಮೂಡ್ಬೇಕಂದ್ರೆ ಒಂದು ಕಚ್ಚಾ ಆಕೃತಿ ತೆಗೆದು ಬಿಡೋಣ. ನಾವು ಕಚ್ಚಾ ಆಕೃತಿ ಅದಕ್ಕ ಎ ಬಿ ಸಿ ಅಂತ ಹೆಸರಿಡ್ತಾನು, ಬಿ ಯಲ್ಲಿ ಲಂಬಕೋನ ಆಗೈತತ್ತ. ಇನ್ನ ನಮಗ ಕಂಡುಹಿಡಿಯಿರಿ, ಇವುಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಇವುಗಳನ್ನು ಅಂದ್ರೆ ಯಾವಪ್ಪ ಅಂದ್ರೆ ಒಂದನೇದು ಸೈನ್ ಎ, ಎರಡನೇದು ಕಾಸ್ ಎ, ಆಮೇಲೆ ರೋಮನ್ 2 ಒಂದನೇದು ಸೈನ್ ಸಿ, ಆಮೇಲೆ ಕಾಸ್ ಸಿ. ಅಂದ್ರೆ ಎಗ್ ಸಂಬಂಧಪಟ್ಟಂಗನು ಸೈನ್ ಎ ಕಾಸ್ ಎ ಬರಿಬೇಕಾಗೈತಿ. ಕೋನ್ ಸಿ ಸಂಬಂಧಪಟ್ಟಂಗ ನಾವು ಸೈನ್ ಸಿ ಕಾಸ್ ಸಿ ಬರಿಬೇಕಾಗೈತಿ. ಕೆಲವೊಂದ್ಸಲ ಇವುಗಳಿಗೆ ಕೋನಕ್ಕ ತೀಟಾ ಅಂತ ಹೆಸರಿಡ್ಬೋದು, ಇರದೇ ಇದ್ರ ಆ ಕೋನದ ಹೆಸರನ್ನ ಆ ಒಂದು ತೀಟಾ ಜಾಗದಾಗ ಬಳಸ್ತಾರೆ. ಹೆಂಗಪ್ಪ ಅಂದ್ರ ಈಗ ನಾವು ಸಿ ತೀಟಾ ಅನ್ನೋ ಬದಲಿಗೆ ಸಿ ಗೆ ಆ ಕೋನದ ಹೆಸರು ಈಗ ನೋಡಿ, ಸಿ ಸಿ ಅಂದ್ರೆ ಕೋನ್ ಎ, ಕೋನ್ ಎ. ಇನ್ನಿದಿಷ್ಟು ಪ್ರಶ್ನೆ ಐತಿ. ಲಕ್ಷ್ಮೀ ಪಡ್ಸಲ್ಗಿ ಏನಾತು? ಹಲೋ, ಯಾರಾದ್ರೂ ನಿಮಗೆ ಏನಾದ್ರು ಕೇಳೋದಿದ್ರ ನಿಮ್ಮ ಪ್ರಶ್ನೆಯನ್ನ ಬರೆದಿಟ್ಕೊಡ್ರಿ. ಮೈಕ್ ಅನ್ನ ಆನ್ ಮಾಡ್ಬೇಡ್ರಿ. ನಿಮ್ ಸ್ಕ್ರೀನ್ ಮ್ಯಾಗ ಒಂದು ಮೈಕ್ ಚಿಹ್ನೆ ಐತಿ, ಅದ್ರ ಮ್ಯಾಗ ಏನಿರ್ಬೇಕು, ಆಟಿಗೆರೆ ಇರ್ಬೇಕು. ನಿಮಗ್ ಕೇಳೋದಿತ್ತಪ್ಪ ಅಂದ್ರ ಅದನ್ನ ಒತ್ತೋದು, ನಿಮ್ದು ಏನ್ ಪ್ರಶ್ನೆ ಐತಿ ಕೇಳೋದು. ಇಲ್ಲಪ್ಪ ಅಂದ್ರೆ ಏನಾಕೈತಿ, ನಿಮ್ಮ ಸುತ್ತಮುತ್ತಲಿನ ಗದ್ಲ ಉಳ್ದವ್ರಿಗೆ ಡಿಸ್ಟರ್ಬೆನ್ಸ್ ಆಕೈತಿ, ನನಗೂ ಡಿಸ್ಟರ್ಬೆನ್ಸ್ ಆಕೈತಿ. ಅರ್ಥ ಆಗತೈತಿ ನಾನು ಹೇಳೋದು? ಅದಕ್ಕೇನ್ ಮಾಡ್ರಿ, ನಿಮಗ ಏನಾದ್ರೂ ಕೇಳ್ಬೇಕಂತ ಅನ್ಸಿತ್ತಪ್ಪ ಅಂದ್ರ ಮಾತ್ರ ಮೈಕ್ ಅನ್ನ ಒತ್ತಿ ಕೇಳ್ರಿ. ಮತ್ ನಿಮಗ್ ಕೇಳೋದು ಮುಗಿತಪ್ಪ ಅಂದ್ರ ಆ ಮೈಕ್ ಬಟನ್ ಹೆಂಗಿರ್ಬೇಕು, ಅಡ್ಗೆರೆನೆ ಇರ್ಬೇಕು. ಅದ್ರ ಮ್ಯಾಗ ಒತ್ತರ ಅಡ್ಗೆರೆ ಬರ್ಬೇಕು. ನೀವೆಲ್ಲರೂ ನಿಮ್ಮ ಸ್ಕ್ರೀನ್ ಅನ್ನ ಒತ್ತಿ ಚೆಕ್ ಮಾಡ್ಕೊಡ್ರಿ, ನಿಮ್ ಮೈಕ್ ಮ್ಯಾಗ ಅಡ್ಗೆರೆ ಬರಬೇಕು ಇಲ್ಲೋ. ಬರ್ಲಿಕ್ಕಂದ್ರ ಅದನ್ನ ಮ್ಯಾಗ ಒತ್ತಿ ಅಡ್ಗೆರೆ ಹೆಂಗ್ ಮಾಡ್ಕೊಡ್ರಿ. ನಿಮಗ್ ಕೇಳೋದಿತ್ತಂದ್ರೆ ಎನಿ ಟೈಮ್ ಅದನ್ನ ಬಳಸ್ರಿ. ನಿಮ್ಗೆ ಏನು ಕೇಳೋದಿರ್ಲಿಕ್ಕಂದ್ರ ನಿಮ್ಮ ಸುತ್ತಮುತ್ತಲಿನ ಧ್ವನಿ, ನಿಮ್ ಮನ್ಯಾಗಿನ ಧ್ವನಿ ಅವೆಲ್ಲವುಗಳು ನಮಗ ತೊಂದರೆ ಮಾಡ್ತಾವ. ಹೇಗೆ ಆ ರೀತಿ ಮಾಡ್ಬೇಡ್ರಿ. ಓಕೆ, ಸೊ ಏನಾದ್ರು ಹೇಳೋದಿತ್ತು ಯಾರಿಗಾದ್ರು? ನಾ ಮುಂದುವರ್ಸ್ಲಿ ಕ್ಲಾಸ್? ಓಕೆ, ಸೊ ಯಾರಿಗಾದ್ರು ಏನ್ ಹೇಳುದಿಲ್ಲ ಅಂದ್ರೆ ನಾ ಮುಂದುವರ್ಸ್ತೀನಿ. ಓಕೆ,
ಈಗ ಈ ಸೈನ್ ಎ ಕಾಸ್ ಎ ಇವೆರಡು ಎಗ್ ಸಂಬಂಧಪಟ್ಟಂಗೆ ಬರೀತೈತಿ, ಸೈನ್ ಸಿ ಕಾಸ್ ಸಿ ಸಂಬಂಧಪಟ್ಟಂಗೆ ಬರೀತೈತಿ. ಇನ್ನು ಇವುಗಳ ಅಳತೆ ಬರ್ದಾರಲ್ಲ, ಆ ಅಳತೆ ಒಂದ್ ಸ್ವಲ್ಪ ನಾನು ಚಿತ್ರದಾಗ ಬರ್ದ್ ಬಿಡ್ತೀನಿ, ಅಂದ್ರೆ ನಂಗೆ ಏನ್ ಕೊಟ್ಟಾರು ಏನ್ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತೈತಿ. ನೋಡ್ರಿ, ಎ ಬಿ ಬೆಲೆ ಕೊಟ್ಟಾರು 24 ಸೆಂಟಿಮೀಟರ್, ಬಿ ಸಿ ಬೆಲೆ ಕೊಟ್ಟಾರು 7 ಸೆಂಟಿಮೀಟರ್. ಇನ್ ಎರಡೇ ಬೆಲೆ ಕೊಟ್ಟಾರು, ಇನ್ನೊಂದು ಬೆಲೆ ಕೊಟ್ಟಿಲ್ಲ ನಮಗ. ಮತ್ತೆ ಇನ್ನೊಂದ್ರ ಬೆಲೆ ನಿಮ್ಗೆ ಬೇಕೇನ ಸ್ವಲ್ಪ ವಿಚಾರ ಮಾಡ್ರಿ. ಇನ್ನೊಂದ್ ಬೆಲೆ ನಿಮಗ್ ಬೇಕೇನ? ಬೇಕಂತ ಹೆಂಗ್ ತಿಳ್ಕೊಳ್ಳೋದಂದ್ರ, ನಮಗ್ ಸೈನ್ ಕೇಳ್ಯಾರು, ಸೈನ್ ಎ ಕಾಸ್ ಎ ಸೈನ್ ಸಿ ಕಾಸ್ ಸಿ ಕೇಳ್ಯಾರ ಅಂದ್ ಬಳಕ ನಮಗ್ ಗೊತ್ತಿರ್ಬೇಕು ಸೈನ್ ಅಂದ್ರ ನಮಗ್ ಅಭಿಮುಖ ಬಾಹು ಅಪಾನ್ ವಿಕರ್ಣ, ವಿಕರ್ಣದ ಬೆಲೆನೂ ಬೇಕು, ಅಭಿಮುಖ ಬಾಹುನು ಬೇಕು. ಸೈನ್ ಯಾವುದೇ ಅನುಪಾತ ಬರೀರಿ, ಯಾವುದೇ ಕೋನಕ್ಕೆ ಬರೀರಿ. ಹಂಗ ಕಾಸ್ ಬರಿಬೇಕಾದ್ರೂ ಪಾರ್ಶ್ವಬಾಹು ಬೇಕು, ವಿಕರ್ಣ ಬೇಕು. ಇವು ಮೂರು ಗೊತ್ತಿದ್ರೆ ಎಲ್ಲಾ ಬರಿಬಹುದು. ಬಟ್ ನಮಗಿಲ್ಲಿ ಇವನ್ನ ಕೇಳಿ ಇದನ್ನ ಎಡ ಕೊಟ್ಟಾರಪ್ಪ ಅಂದ್ರ ಮೂರನೇದ ಅವಶ್ಯಕತೆ ಐತನ್ನ ನೋಡ್ಬೇಕು. ಅದೇ ಇಲ್ಲಿ ನಮಗ ಟ್ಯಾನ್ ಕೇಳಿದ್ರಂದ್ರ ಈ ಎ ಸಿ ಬೆಲೆ ಕಂಡ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ರಿ, ಟ್ಯಾನ್ದಾಗ ಏನೈತಿ ಹೇಳ್ರಿ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಒಟ್ಟ ಐತಿ, ವಿಕರ್ಣ ಇಲ್ವೇ ಇಲ್ಲ ಟ್ಯಾನ್ದಾಗಲಿ ಕ್ವಾಡ್ದಾಗಲಿ. ಈಗ ಟ್ಯಾನ್ಗ ಕ್ವಾಡ್ದಾಗ ವಿಕರ್ಣ ಇರುವುದಿಲ್ಲ. ಕಾಸ ತೀಟಾ ಸೈನ್ ತೀಟಾ ಅಥವಾ ಕೋಸೆಕ ಸೆಕ್ ತೀಟಾ ಒಳಗೆ ವಿಕರ್ಣ ಐತಿ. ಅಂದ್ರೆ ವಿಕರ್ಣವನ್ನ ಉಪಯೋಗ ಐತ್ ನಮಗ್ ಬೇಕಂತ. ಅದು ಕೊಟ್ಟಿಲ್ಲ ಅಂದ ನಾವ್ ಏನ್ ಮಾಡ್ಬೇಕು, ಕೊಟ್ಟಿಲ್ಲ ಅಂತ ನಾವು ಈ ಪ್ರಶ್ನೆನ ತಪ್ಪನ್ಬ ಕಂಡಿಡಿಬೇಕು. ಲಂಬಕೋನ ತ್ರಿಭುಜದೊಳಗೆ ಎರಡು ಬಾಹು ಕೊಟ್ಟಾರಪ್ಪ ಅಂದ್ರೆ ಮೂರನೇ ಬಾಹು ಕಂಡಿಡಿಬಹುದಲ್ಲ. ಹೆಂಗಪ್ಪ ಅಂದ್ರೆ ಪೈಥಾಗೋರಸ್ನ ಪ್ರಮೇಯನ ಬಳಸಿ ಮೂರನೇ ಬಾಹುನ ಕಂಡಿಡಿಬೇಕು. ಹಂಗಾದ್ರೆ ಏನೈತಿ, ನಮ್ಮ ಉತ್ತರ ಸ್ಟಾರ್ಟ್ ಮಾಡೋನು ಪೈಥಾಗೋರಸ್ನ ಪ್ರಮೇಯ ಬರೀತಿ. ಮೊದಲು ನಾನು ಎ ಸಿ ಬೆಲೆ ಅವಶ್ಯಕತೆ ಐತೆ ತಿಳ್ಕೊಂಡಿ, ಯಾಕಂದ್ರೆ ವಿಕರ್ಣ ಐತದ. ಸೊ ವಿಕರ್ಣವನ್ನ ಕನ್ನಡಕ ನಾನು ಲಂಬಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ ಏನ್ ಮಾಡ್ತನಪ್ಪ ಅಂದ್ರ, ಇದು ಲಂಬಕೋನ ಇರೋದ್ರಿಂದ ಇದು ವಿಕರ್ಣ ಆಕೈತಿ. ಓಕೆ, ಇದು ವಿಕರ್ಣ. ಅದ್ಮೇಲೆ ನಮಗ್ ಗೊತ್ತಿಲ್ಲ. ಸೊ ಲಂಬಕೋನ ತ್ರಿಭುಜಕ್ಕಿರುವ ಪೈಥಾಗೋರಸ್ನ ಪ್ರಮೇಯ ಹೇಳ್ತೈತಪ್ಪ ಅಂದ್ರೆ ವಿಕರ್ಣದ ಮೇಲಿನ ವರ್ಗವು, ಉಳಿದೆರಡು ಬಾಹು ಯಾವ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿದ್ವಿ. ನಾನ ಎ ಸಿ ಸ್ಕ್ವೇರ್ ಬೇಡ, ಎ ಸಿ ಬೆಲೆ ಬೇಕಂದ್ರೆ ಏನ್ ಮಾಡ್ತೀನಿ, ಜಸ್ಟ್ ಇದಕ್ಕೆ ವರ್ಗಮೂಲ ಚಿಹ್ನೆ ಹಾಕ್ಬಿಡ್ತೀನಿ. ಈಗಾಗಲೇ ನಾನು ಹಿಂದಿನ ಕ್ಲಾಸ್ನಾಗ ಹೇಳಿನಿ, ಲಂಬಕೋನ ತ್ರಿಭುಜದೊಳಗೆ ಯಾವುದೇ ಎರಡು ಬಾಹುಗಳು ಕೊಟ್ಟಾಗ ಮೂರನೇ ಬಾಹುವನ್ನ ಕಂಡು ಹಿಡಿತಾರ. ನೋಡ್ರಿ, ಈಗ ಎ ಬಿ ಅಂದ್ರ 24ರ ವರ್ಗ, ಬಿ ಸಿ ಅಂದ್ರ 7ರ ವರ್ಗ. ಹೌದಾ? ಬಿ ಸಿ ಅಂದ್ರ 7ರ ವರ್ಗ. ಹಂಗಾದ್ರ ನೋಡ್ರಿ, therefore AC is equal to square root of 24ರ ವರ್ಗ ಅಂದ್ರ 576 ನೋಡ್ರಿ. ಹೌದಾ? 24ರ ವರ್ಗ 24 576, 7ರ ವರ್ಗ 49, 72 ಅನ್ಕೋಬಾರ್ದು, 7ರ ವರ್ಗ ಇದು. ಇನ್ನ ಇವೆರಡು ಸೇರ್ಸ್ರಿ ಎಷ್ಟಾಕೈತಿ ನೋಡ್ರಿ, 625. 526 49 ಸೇರ್ಸ್ರ 625. therefore AC ಬೆಲೆ ಅಂದ್ರೆ 625ರ ವರ್ಗಮೂಲ 20. ಇದ್ರ ಬೆಲೆ ಎಷ್ಟಾತ್ ಈಗ 20. ಈ ಮೂರು ಬಾಹುಗಳು ಗೊತ್ತಾದ್ರು. ನಿಮಗ ಒಮ್ಮೊಮ್ಮೆ ಅನುಪಾತಗಳನ್ನ ಕಂಡಿಡಿದ್ನ್ಯಾಗ ಮೂರು ಬಾಹು ಉಪಯೋಗ ಆಗ್ತಿದ್ದು ಅಂದ್ರೆ ಅವರಾಗೆ ಕೊಟ್ಟಿದ್ರ ಚಲೋ. ಅವರಾಗೆ ಕೊಟ್ಟಿರ್ಲಿಕ್ಕೆ ಏನ್ ಮಾಡ್ಬೇಕು, ಕೊಟ್ಟಿರುವ ಎರಡು ಬಾಹುಗಳನ್ನ ಬಳಸಿ ಮೂರನೇ ಬಾಹುವನ್ನ ಕಂಡಿಡ್ಬೇಕು. ಅದು ಯಾವುದೇ ಆಗಿರ್ಬೋದು, ವಿಕರ್ಣ ಆಗಿರ್ಬೋದು ಅಥವಾ ಉನ್ನೊಳದ ಯಾವುದೇ ಎರಡು ಒಂದ ಬಾಹು ಆಗಿರ್ಬೇಕು. ಇನ್ನ ನಾನು ರೋಮನ್ 1 ಉತ್ತರ ಬರೀತೇನೆ. ರೋಮನ್ 1. ಸೊ ರೋಮನ್ 1 ಉತ್ತರ ಹೆಂಗ್ ಬರೀತನಪ್ಪ ಅಂದ್ರ, ಕೋನ್ ಸಿ ಗೆ ಸಂಬಂಧಿಸಿದಂತೆ. ಸೊ ಓಕೆ, ರೋಮನ್ 1 ಎ ಐತಲ್ಲ, ಕೋನ್ ಎ ಗೆ ಸಂಬಂಧಿಸಿದಂತೆ, ಕೋನ ಎ ಗೆ ಸಂಬಂಧಿಸಿದಂತೆ ನಾನು ವಿಕರ್ಣ ಅಂತೂ ಯಾವತ್ತೂ ಇದೆ. ಲಂಬಕೋನ ತ್ರಿಭುಜದಾಗ ವಿಕರ್ಣವನ್ನು ನೋಡಕ್ ನಾವು ಯಾನು ನೋಡೋ ಅವಶ್ಯಕತೆ ಇಲ್ಲ, ಲಂಬಕೋನದ ಮುಂದಿನ ಭಾವ ನೋಡ್ಬೇಕು. ಬಟ್ ಇನ್ ನೋಡ್ರಿ, ವಿಕರ್ಣ ಬರೆದು ಬಿಡ್ತಾನೆ. ಕೋನ ಎ ಗೆ ಸಂಬಂಧಿಸಿದಂತೆ ವಿಕರ್ಣ ಯಾವುದಪ್ಪ ಅಂದ್ರ ಅದು ಬದಲಾಗಂಗಿಲ್ಲ, ವಿಕರ್ಣ AC. ಆದ್ರೆ ಎಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಯಾವ್ದು ನೋಡ್ರಿ, ಎಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು.
ಸೊ ಎಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಎಗೆ ಮುಂದೆ ಯಾವ್ದೈತಿ ಬಿಸಿ. ಬಿಸಿ ಅಭಿಮುಖ ಬಾಹು. ಇನ್ನ ಪಾರ್ಶ್ವಬಾಹು ಯಾವ್ದು ನೋಡ್ರಿ, ಎಗೆ ಸಂಬಂಧಪಟ್ಟಂಗ ಇದು ಅಭಿಮುಖ ಬಾಹು ಬಿಸಿ ಆದ್ರ ಪಾರ್ಶ್ವಬಾಹು ಎ ಬಿ. ಹೌದಾ? ಇವತ್ತನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡಾಕ ಬರ್ಬೇಕು. ಎಗೆ ಸಂಬಂಧಪಟ್ಟಂಗ ಬಿಸಿ ಮುಂದೈತಿ, ಎ ಬಿ ಪಕ್ಕದಾಗೈತಿ. ಪಕ್ಕದಾಗಿರುವ ಬಾಹುವನ್ನ ಪಾರ್ಶ್ವಬಾಹು, ಮುಂದಿರುವ ಬಾಹುವನ್ನ ಅಭಿಮುಖ ಬಾಹು. ಇನ್ನು ಇವು ಮೂರು ಗೊತ್ತಿದ್ದು ಅಂದ್ರ ಎಗೆ ಸಂಬಂಧಪಟ್ಟಂಗ ಆರ್ ಅನುಪಾತ ಬರಿಬಹುದು. ಬಟ್ ಅವ್ರು ಎಟ್ ಹೇಳ್ಯಾರ ಅಟ್ಟ ಕೇಳುದಿತ್ತಂದ್ರ ಅವ್ರ ಏನ್ ಹೇಳ್ಯಾರು, ಸೈನ್ ಎ ಮತ್ತ ಕಾಸ್ ಎ ಮಾತ್ರ ಬರಿ ಅಂದಾರ. ಸೈನ್ ಎ ಮತ್ತು ಕಾಸ್ ಎ ಮಾತ್ರ ಬರಿ ಅಂದರು, ಮಾತ್ರ ಬರೀನು. ಹಂಗಾದ್ರ ಮೊದಲ ಸೈನ್ ಎ ಬರ್ಯಾಕ್ ಸ್ಟಾರ್ಟ್ ಮಾಡೋನು. ಸೈನ್ ಎ. ಇನ್ನು ಸೈನ್ ಎ ಅಂದ್ರೆ ಏನ್ ಅನ್ನೋದು ಬರೆದ್ ಬಿಡುನು. ಸೈನ್ ಅಂದ್ರ ಯಾವಾಗ್ಲೂ ಅಭಿಮುಖ ಬಾಹು ಅಪಾನ್ ವಿಕರ್ಣ ಬರಿಬೇಕು. ಈ ಮುಂದ ಬರೆದ್ ಬಿಡೋಣ. ಅಭಿಮುಖ ಬಾಹು ಅಂದ್ರ ಸೈನ್ ಎ ಸಂಬಂಧಪಟ್ಟಂಗೆ ಎಟ್ಟೈತಿ ನೋಡ್ರಿ, ಬಿ ಸಿ. ಆಮೇಲೆ ವಿಕರ್ಣ ಅಂದ್ರ ಎ ಸಿ. ಹೌದಾ? ಇನ್ನು ಇವುಗಳ ಬಾಹುಗಳ ಅಳತೆ ಗೊತ್ತೈತಿ, ಅಳತೆ ಬರೆದ್ ಬಿಡೋನು. ಬಿ ಸಿ ಅಂದ್ರ ಅದ್ರ ಅಳತೆ ಎಷ್ಟ ಹೇಳ್ರಿ, 7. ಆಮೇಲೆ ಎ ಸಿ ಅಂದ್ರ ಅಳತೆ ನಾವ ಲೆಕ್ಕ ಮಾಡೀವಿ 25. ಹೌದಾ? ಮುಗೀತದು. ಸೈನ್ ಎ ಆಯ್ತು. ಇನ್ನು ಕಾಸ್ ಎ ಬರೀರಿ ಅಂದ್ರ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ದ ಏನೈತಿ, ಪಾರ್ಶ್ವಬಾಹು ಮ್ಯಾಗ, ಇದನ್ನ ನೀವು ನೆನಪಿಡ್ಲೇಬೇಕೇನ್ ಪ್ರತಿಯೊಂದನ್ನು, ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಪಾರ್ಶ್ವಬಾಹು ಯಾವುದು, ಎ ಬಿ, ವಿಕರ್ಣ ಎ ಸಿ. ಆಮೇಲೆ ಎ ಬಿ ಅಂದ್ರೆ ಎಷ್ಟೈತಿ, 24 ಅಪಾನ್ 20. ಆಯ್ತು. ರೋಮನ್ 1 ಉತ್ತರ ನಮಗೆ ಸೈನ್ ಎ ಕಾಸ್ ಎ ಕೇಳಿದ್ರು ಇವೆರಡೆ. ನೀವು ಮನಸ್ಸು ಮಾಡಿದ್ರ ಇನ್ನುಳಿದ 6 ಅನುಪಾತ ಬರೀಬಹುದು. ಸೊ ನೀವು ಆ ಕೆಲಸ ಮಾಡ್ರಲ್ಲ. ನಿಮಗೆ ಅಲ್ಲಿ 2 ಕೇಳ್ಯಾರ, ಬಟ್ ನೀವು 6 ಬರೆದು ತೋರಿಸಿರ್ತೀರಿ. ಓಕೆ, ಅದನ್ನ ನೀವು ಹೋಮ್ವರ್ಕ್ ಅಂತ ಅನ್ಕೊಂಡು 6 ಬರೀತೀರಿ. ಇದಕ್ಕೆ ಏಕ್ ಸಂಬಂಧಪಟ್ಟಂಗ ನಾ 2 ಬರೆದು ತೋರಿಸಿನಂಗೆ ಇನ್ನುಳಿದ 4 ಬರೀ. ನಾ ಈ ಪ್ರಶ್ನೆಗೆ ಎಷ್ಟು ಬೇಕಲ್ಲ ಅಷ್ಟು ಬರೀತೇನೆ. ಇನ್ ರೋಮನ್ 2 ಎದಕ್ಕೆ ಸಂಬಂಧಪಟ್ಟಂಗೆ ಬರೀದೈತಿ, ಸಿಗೆ ಸಂಬಂಧಪಟ್ಟಂಗೆ. ಸೊ ಸಿಗೆ ಸಂಬಂಧಪಟ್ಟಂಗೆ ಏನ್ ಮಾಡೋನು, ಕೋನ್ ಸಿಗೆ ಸಂಬಂಧಿಸಿದಂತೆ ಒಂದ ಚಿತ್ರದಾಗ ಎರಡು ಕೋನಕ್ಕೆ ಸಂಬಂಧಪಟ್ಟಂಗೆ ಬರೀದೈತಿ. ನಾವು ಒಂದ ಚಿತ್ರದಾಗ ಒಂದಕ್ಕ ಬರೆಯೋದನ್ನ ನಮ್ಗೆ ತಿಳ್ಕೊಂಡೆ ಈಗಾಗಲೇ. ಈಗ ಒಂದೇ ಚಿತ್ರದಾಗ ಎರಡಕ್ಕೂ ಬರೀಬಹುದು, ಯಾಕಂದ್ರೆ 2 ಲಘು ಕೋನಗಳು ಇರ್ತಾವಲ್ಲ. ಹಾಗಾದ್ರೆ ಸಿಗೆ ಸಂಬಂಧಿಸಿದಂತೆ ವಿಕರ್ಣ ಅಂತೂ ಸೇಮ್. ವಿಕರ್ಣ ಯಾವುದು, ಎ ಸಿ ಬೆಲೆನ ಬರೆದು ಬಿಡೋಣ 25. ಆಮೇಲೆ ಅಭಿಮುಖ ಬಾಹು ಯಾವುದು, ಸೊ ಸಿ ಅಭಿಮುಖ ಬಾಹು ಯಾವ್ದು ನೋಡ್ರಿ, ಸಿ ಇಲ್ಲೈತಿ. ಇದಕ್ಕೆ ಅಭಿಮುಖ ಬಾಹು ಯಾವುದು, ಎ ಬಿ. ಸಿ ಎದುರಾಗಿ ಬಾಹು ಎ ಬಿ ಐತಿ, ಅದ್ರ ಬೆಲೆ ಎಷ್ಟೈತಿ 24. ಪಾರ್ಶ್ವ ಬಾಹು ಯಾವ್ದು ನೋಡ್ರಿ, ನಾವು ಸಿಗೆ ಪಾರ್ಶ್ವ ಯಾವ್ದನ್ನ ಬೇಕು, ಬಿ ಸಿ ಪಾರ್ಶ್ವ ಐತಿ. ಸೊ ಬಿ ಸಿ, ಆಮೇಲೆ ಬಿ ಸಿ ಬೆಲೆ ಎಷ್ಟೈತಿ 7. ಸೊ ಇವತ್ತನ್ನ ಬಳಸಿ ಸಿಗೆ ಸಂಬಂಧಪಟ್ಟಂಗೆ 2 ಅನುಪಾತ ಬರೀತೀವಿ ನಾವು. ಒಂದು ಸೈನ್ ಸಿಗೆ ಸಂಬಂಧಪಟ್ಟಂಗ ಸೈನ್ ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ಅವಿ. ಸೈನ್ ಅಂದ್ರ ಅವಿ, ಅಂದ್ರ ಅಭಿಮುಖ ಬಾಹು, ವಿ ಅಂದ್ರ ವಿಕರ್ಣ. ಅಭಿಮುಖ ಬಾಹು ಈ ಸಿಗೆ ಸಂಬಂಧಪಟ್ಟಂಗ ಎ ಬಿ ಐತಿ, ವಿಕರ್ಣ ಎ ಸಿ ಐತಿ. ಎ ಬಿ ಅಂದ್ರ 24, ಎ ಸಿ ಅಂದ್ರ 20. ಆಮೇಲೆ ಕಾಸ್ ಸಿ ಹೆಂಗ್ ಬರೀದು, ಪಾವಿ. ಪಾ ಅಂದ್ರ ಪಾರ್ಶ್ವಬಾಹು, ವಿ ಅಂದ್ರ ವಿಕರ್ಣ. ಸೊ ಪಾರ್ಶ್ವಬಾಹು ಸಿಗೆ ಸಂಬಂಧಪಟ್ಟಂಗೆ ಯಾವ್ದಾಗೈತಿ, ಬಿ ಸಿ ಆಗೈತಿ. ವಿಕರ್ಣ ಎ ಸಿ ಆಗೈತಿ. ಸೊ ಬಿ ಸಿ ಅಂದ್ರ 7, ಎ ಸಿ ಅಂದ್ರ 25. ಹಂಗ ಇದಕ್ಕೂ ಸಂಬಂಧಪಟ್ಟಂಗೆ ನೀವು 6 ಅನುಪಾತ ಬರೀಬಹುದು. ನಮಗೆ 2 ಕೇಳಿದ್ರು 2 ಬರದನಿ, 2 ಕೇಳಿದ್ರು 2 ಬರದ್ ತೋರ್ಸಿನಿ. ಹೀಗಾಗಿ ಎಷ್ಟ್ ಸುಲಭ ಐತಿ ನೋಡ್ರಿ. ಈ ಚಿತ್ರದಾಗ ನಮಗೆ ಯಾವುದೇ ಕೋನಕ್ಕೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಪಾರ್ಶ್ವಬಾಹು ಗೊತ್ತಾದವು, ವಿಕರ್ಣನು ಗೊತ್ತಾದ್ರೆ 6 ಅನುಪಾತ ಬರೀಬಹುದು. 6 ಅನುಪಾತ ಬರೆಯಕ್ ನಮಗೆ ಈ ಒಂದು ಈ ಟೇಬಲ್ ಗೊತ್ತಿರ್ಬೇಕು. ಸೈನ್ ಅಂದ್ರ ಅವಿ, ಕಾಸ್
ಅಂದ್ರ ಪಾವಿ ಟ್ಯಾನ್ ಅಂದ್ರ ಅಪ ಅವುಗಳನ್ನ ಮುಂದೆ ನೀವು ವಿಸ್ತರಿಸ್ರಿ. ಇನ್ ಇವು ಮೂರು ಗೊತ್ತಿದಂದ್ರೆ ಇವುಗಳು ಮೂರನ್ನು ವಿಲೋಮ ತಿಳ್ಕೊಂಡ್ಬಿಡ್ರಿ. ಸೈನ್ ಥೀಟಾದ ವಿಲೋಮ ಕೊಸೆಕ್ ಥೀಟಾ, ಕಾಸ್ ಥೀಟಾದ ವಿಲೋಮ ಸೆಕ್ ಥೀಟಾ, ಟ್ಯಾನ್ ಥೀಟಾದ ವಿಲೋಮ ಕಾಟ್ ಥೀಟಾ. ಈ ವಿಲೋಮ ಬಂದಾಗ ಏನಾಗಿರ್ತಾವ, ಇಲ್ಲಿ ಏನ್ ಅವಿ ಪಾವಿ ಅಪ ಬರ್ತಿರ್ತೀರ ಅವ್ ಉಲ್ಟಾ ಆಗ್ತಾವ. ಇಲ್ಲಿಂದ ನೋಡ್ರಿ, ಇಲ್ಲಿಂದ ಏನಾಕತಿ ಅವಿ ಪಾವಿ ಅಪ ಉಲ್ಟಾ ಆಗ್ತಾವ. ಓಕೆ, ಇನ್ನು ಈ ರೀತಿ ನಾನು ಎರಡೆರಡು ಬರ್ದ್ ತೋರ್ಸಿನಿ. ನೀವು ನಿಮಗ್ ಹೋಮ್ವರ್ಕ್ ಅಂತ ಅನ್ಕೊಡ್ರಿ. ಈ ಲೆಕ್ಕ ನೀವು ನಿಮ್ಮ ಪಕ್ಕನ್ಯಾಗ ಬಿಡಿಸೋತ್ನ್ಯಾಗ ನೀವು ಬಿಡಿಸೋತ್ನ್ಯಾಗ ಅವ್ರು ಕೇಳಿದ್ರು ಎರಡ, ಬಟ್ ನೀವು 6 ಬರೀದನ್ನ ರೂಢಿ ಮಾಡ್ಕೊಡ್ರಿ. ರೂಢಿ ಮಾಡ್ಕೊತಿರಲ್ಲ, ನೀವು 6ಗಳನ್ನ ಕರೆಕ್ಟ್ ಆಗಿ ಬರ್ದು ಈ ರೀತಿ ಬರೀತಿರ್ಲಿಲ್ಲ ಅನುಪಾತವನ್ನ. ಓಕೆ, ಇದು 1ನೇ ಲೆಕ್ಕ ಆಗ್ಯದ. ಸೊ ಈ 1ನೇ ಲೆಕ್ಕ ನಿಮಗ ತಿಳಿದದ ಅಂತ ಅನ್ಕೊಳ್ತೀನಿ. ಈ 1ನೇ ಲೆಕ್ಕ ತಿಳಿಯಬೇಕಾದ್ರೆ ಇದನ್ನ ನೀವು ತಲೆಯಾಗಿ ಇಟ್ಕೊಟ್ರಿ. ಇದನ್ನ ಮತ್ತೆ ಈ ಕೋನಕ್ಕೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಪಾರ್ಶ್ವಬಾಹು ವಿಕರ್ಣವನ್ನ ಗುರ್ಸುದ್ ಗೊತ್ತಿರ್ಬೇಕು. ಗುರ್ಸುದ್ ಗೊತ್ತಿತ್ತಪ್ಪ ಅಂದ್ರ ನಿಮಗ್ ಇಂಥವ್ ಲೆಕ್ಕಗಳೇ ಇನ್ ಮುಂದದಾವ್, ಇಂಥ ಲೆಕ್ಕಗಳೇ ನಿಮಗ್ ಮುಂದದಾವ್. ಓಕೆ, ಇದು ನಿಮಗೆ ಅರ್ಥ ಆಗ್ಯದ ಅಂತ ನಾನು ಭಾವಿಸ್ತನು. ಹೀಗಾಗಿ ಭಾವಿಸಿ ಮುಂದಿನ ಲೆಕ್ಕದ ಕಡೆ ಹೋಗ್ತನು. ಮುಂದಿನ ಲೆಕ್ಕ ನಮಗ್ ಚಿತ್ರ ಸಹಿತನ ಪ್ರಶ್ನೆ ಕೊಟ್ಟಾರು. ಓಕೆ, ಕೊಡ್ಲಿಲ್ಲಂದ್ರೂ ನಾವು ಚಿತ್ರವನ್ನ ತೆಗಿಯೋಣಂತ. ಸೊ ಆ ಮುಂದಿನ ಪ್ರಶ್ನೆ ಏನೈತಿ ಅನ್ನೋದನ್ನ ನೋಡೋಣ. ಓಕೆ, ಇದನ್ನ ಏನಾದ್ರು ನೋಟ್ ಮಾಡ್ಕೊಳ್ತಿದ್ರೆ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ರಿ, ನಾವು ಮುಂದುವರಿಯೋಣ. ಓಕೆ, ಓಕೆ, ಮುಂದಿನ ಪ್ರಶ್ನೆ ಏನೈತಿ? ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ. ಚಿತ್ರ ಕೊಟ್ಟರು. ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನ ಕಂಡುಹಿಡಿಬೇಕಾಗಿತ್ತಂತ. ಓಕೆ, ಹಂಗಾದ್ರ ಆ ಒಂದು ಇದನ್ನ ಕಂಡುಹಿಡಿಯಾಕ ಚಿತ್ರ ಅವರ ಕೊಟ್ಟಾರು. ಆ ಚಿತ್ರ ಹೆಂಗೈತಿ ಒಂದ್ ಸ್ವಲ್ಪ ಕಚ್ಚಾ ಚಿತ್ರ ತೆಗೆದು ಬಿಡ್ತೀನಿ. ಇಲ್ಲಿ ಚಿತ್ರ ಹಿಂಗೈತಿ. ಇದ ಪಿ, ಇದು ಕ್ಯೂ, ಇದು ಆರ್. ಓಕೆ, ಇದು 13 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್. ಇವೆರಡು ಬೆಲೆ ಕೊಟ್ಟವರು. ಇನ್ನು ಕ್ಯೂ ಆರ್ ಬೆಲೆ ಕೊಟ್ಟಿಲ್ಲ ಅವರು. ಚಿತ್ರದಾಗ ಇದನ್ನ ಹೇಳ್ಯಾರು. ಕ್ಯೂ ಆರ್ 3ನೇ ಬಾಹುದ ಬೆಲೆ ನಮಗ್ ಗೊತ್ತಿಲ್ಲ. ಇನ್ನ ಇಷ್ಟ ಪ್ರಶ್ನೆ ಐತಿ. ಈ ಪ್ರಶ್ನೆ ಎಷ್ಟು ಸುಲಭ ಐತಿ ನೋಡ್ರಿ. ಈ ಪ್ರಶ್ನೆ ಸುಲಭ ಅಂತ ನಮಗ್ ಅನಿಸ್ತಿತ್ತಪ್ಪ ಅಂದ್ರ, ಈಗ ನೋಡ್ರಿ, ಈ ತ್ರಿಭುಜದೊಳಗೆ 2 ಬಾಹು ಕೊಟ್ಟಾರು. 3ನೇ ಬಾಹುದ ಅವಶ್ಯಕತೆ ಐತೆನಾ ನಿಮಗ ಅಂತ ನಾವು ವಿಚಾರ ಮಾಡೋದಾದ್ರ ನೋಡ್ರಿ, ಇದು ಲಂಬಕೋನ ಐತಿ, ಇದು ಲಂಬಕೋನ ಐತಿ, ಇದು ಲಂಬಕೋನ ಇದ್ದಾಗ ಇವೆರಡು ಲಘು ಕೋನಗಳು. ಇನ್ನು ಈ ಲಘುಕೋನ ಅಂದಾಗ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಇದು ಲಘುಕೋನ ಅಂದಾಗ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಇವೆರಡು ಅಭಿಮುಖ ಬಾಹು ಪಾರ್ಶ್ವಬಾಹುಗಳು ಬದಲಾಗ್ತವೆ. ಇದನ್ನ ಮಾತ್ರ ಹೆಸರು ವಿಕರ್ಣ ಫಿಕ್ಸ್ ಐತಿ. ಇನ್ ನಿಮಗ್ ವಿಕರ್ಣ ಕೊಟ್ಟಾರು, 1 ಬಾಹು ಕೊಟ್ಟಾರು. ಇನ್ನೊಳ್ದ ಬಾಹು ಬೇಕೇನಾ ಅಂತ ಕೇಳಿದ್ರೆ ನೋಡ್ರಿ, ಏನ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂದ್ರೆ ಟ್ಯಾನದೊಳಗೂ ನಮಗ್ ಅಭಿಮುಖ ಬಾಹು ಬೇಕು, ಪಾರ್ಶ್ವಬಾಹು ಬೇಕು. ಕಾಟದಾಗೂ ಅಭಿಮುಖ ಬಾಹು ಬೇಕು, ಪಾರ್ಶ್ವಬಾಹು ಬೇಕು. ಅಂದ್ರೆ ನಮಗ್ ಇಲ್ಲಿ ಇದು ಕ್ಯೂ ಆರ್ ಅನ್ನ ಅವಶ್ಯವಾಗಿ ಬೇಕೇ ಬೇಕು. ಕ್ಯೂ ಆರ್ ಇರ್ಲಾರ್ದ ನಾವು ಈ ವೇದನ ಕಂಡಕ್ ಆಗುದಿಲ್ಲ. ಯಾಕಂದ್ರೆ ಮತ್ತ ಇದ್ರೊಳಗೆ ಎಲ್ಲಿ ವಿಕರ್ಣದ ಅವಶ್ಯಕತೆ ಇಲ್ಲ, ವಿಕರ್ಣ ಕೊಟ್ಟಾರ. ಬಟ್ ನಾವು ಈ ಕಡೆ ಹೆಂಗ್ ನಾವು ಚಿತ್ರದಾಗ 3ನೇ ಬಾಹು ಕಂಡಿಡಿದೇವಲ್ಲ, ಹಂಗ ಇಲ್ಲಿ 3ನೇ ಬಾಹು ಕಂಡಿಡಿಲೇಬೇಕಾಗೈತಿ. ಯಾಕಂದ್ರೆ ಅದನ್ನ ನಮಗೆ ಇಲ್ಲಿ ಅವಶ್ಯಕತೆ. ಅಥವಾ ನಿಮ್ಗೆ ಪ್ರತಿ ಸಲ ಚಿತ್ರ ಕೊಟ್ಟಾಗ ಅಥವಾ ಚಿತ್ರ ಕೊಡ್ಲಿಕ್ಕೆ ಅಳತೆ ಕೊಟ್ಟಾಗ 3ನೇ ಬಾಹುದ ಅವಶ್ಯಕತೆ ಇರ್ಲಿ ಬೇಕಾದ್ರೆ ಬಿಡ್ಲಿ, ನೀವು ಕಂಡಿಡಿಯೋದು ರೂಢಿ ಇಟ್ಕೊಂಡ್ರೆ ನಿಮಗೆ ಅದನ್ನ ಒಂದು ಪರ್ಫೆಕ್ಟ್ನೆಸ್ ಬರ್ತೈತಿ. ಏನಪ್ಪಾ ಅಂದ್ರೆ ತ್ರಿಭುಜದ 3 ಬಾಹುಗಳಲ್ಲಿ, ಲಂಬಕೋನ ತ್ರಿಭುಜದ 3 ಬಾಹುಗಳಲ್ಲಿ 2 ಬಾಹು ಕೊಟ್ಟರು 3ನೇ ಬಾಹುವನ್ನ ಕಂಡುಹಿಡಿಬಹುದು. ಈಗ 3ನೇ ಬಾಹುದ ಅವಶ್ಯಕತೆ ಐತಿ, ಕಂಡುಹಿಡಿದ್ ಬಿಡೋದು. ಆಮೇಲೆ ಇಲ್ಲಿ ಹೋಗೋಣ ನಾವು. ಸೊ 3ನೇ ಬಾಹು ಕಂಡಕ್ಕೆ ಏನ್ ಮಾಡೋಣ, ಮೊದಲ ಇದಕ್ಕೆ ಎಕ್ಸ್ ಅಂದ್ಬಿಡುತ್ತೆ. ಓಕೆ, ಇನ್ನು ಇವುಗಳ ಹೆಸರೆಲ್ಲ ಬಳಸಲಾರ್ದನ ಡೈರೆಕ್ಟ್ ಪೈಥಾಗೋರಸ್ನ ಪ್ರಮೇಯದಿಂದ ಏನ್ ಬರೀತನು, ಕೋನ ಕ್ಯೂ 90 ಡಿಗ್ರಿ ಆದಾಗ ಅಂದ್ರೆ ಇದು ಲಂಬಕೋನ ತ್ರಿಭುಜ ಆದಾಗ ಏನ್ ಬರಿಬಹುದು ಪೈಥಾಗೋರಸ್ನ ಪ್ರಮೇಯ ಪ್ರಕಾರ. ಪಿ ಆರ್ ಸ್ಕ್ವೇರ್ ಅನ್ನೋ ಬದ್ಲಿ ನಾನು ಅದರ ಬೆಲೆ 13 ಐತಿ, 13 ಸ್ಕ್ವೇರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾವು ಯಾವ್ದ, ಪಿ ಕ್ಯೂ
12ರ ವರ್ಗವು ಇದಕ್ಕೆ ಎಕ್ಸ್ ಅಂದನಪ್ಪ ಅಂದ್ರೆ ಇದು ಎಕ್ಸ್ ಸ್ಕ್ವೇರ್ ಆಗಿರಿ. ಇಲ್ಲಿ 13ರ ವರ್ಗ ಅಂದ್ರೆ 169. 13 12ರ ವರ್ಗ ಅಂದ್ರೆ 144. ಎಕ್ಸ್ ವರ್ಗ ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ. ಇನ್ನಿಲ್ಲಿ 169, ಈ 144 ಈ ಕಡೆ ಬಂದಾಗ -140 is equal to x. therefore x square is equal to 169 ಆಗಿ 144 ಕಳೆದ್ರೆ 25 ನೋಡ್ರಿ. ಇನ್ನು x ಬೆಲೆ ವರ್ಗಮೂಲ 25. therefore x ಬೆಲೆ 25ರ ವರ್ಗ ಮೂಲ 25ರ ವರ್ಗಮೂಲ 5. ಇದು x ಅಂದ್ರೂ ಒಂದೇ, QR ಅಂದ್ರೂ ಒಂದೇ. ಎಷ್ಟದು 5 ಸೆಂಟಿಮೀಟರ್. ಈಗ x ಬೆಲೆ ನಮಗೆ ಗೊತ್ತಾತು 5 ಸೆಂಟಿಮೀಟರ್ x ಬೆಲೆ ಗೊತ್ತಾತು. ಇನ್ನು ಈ x ಬೆಲೆ ಸಿಕ್ಕಪ್ಪ ಅಂದ್ರೆ ಎಲ್ಲಾ ತ್ರಿಭುಜದ ಲಂಬಕೋನ ತ್ರಿಭುಜದ 3 ಬಾಹು ಸಿಕ್ತು. ಇನ್ನು ಅವ್ರು ಏನ್ ಕೇಳ್ಯಾರಲ್ಲ ಅದನ್ನ ನಾವು ವಿಚಾರ ಮಾಡೋಣ. ಸೊ ಇದನ್ನ ವಿಚಾರ ಮಾಡಕ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ tan p ಮೈನಸ್ cot r ಅಂದ ಇದ್ರ ಬೆಲೆ ಬೇಕು ನಮಗೆ. ಅಂದ್ರೆ tan p ಅಂದ್ರೆ ನಾವು p ಗೆ ಸಂಬಂಧಪಟ್ಟಂಗೆ ಬರೀತೀವಿ. ಈ p ಗೆ ಸಂಬಂಧಪಟ್ಟಂಗ tan ಅನ್ನ ಬರಿಬೇಕು. ಇನ್ನು r ಗೆ ಸಂಬಂಧಪಟ್ಟಂಗ ನಾವೇನ್ ಬರಿಬೇಕು, cot ಅನ್ನ ಬರಿಬೇಕು. ಓಕೆ, ಹಂಗಂದ್ರೆ ಹೆಂಗ್ ಬರೀನ್ರಿ ಅಂದ್ರೆ ಇವತ್ತನ್ನ ಪ್ರತ್ಯೇಕವಾಗಿ ಕಂಡು ಹಿಡಿದನು ನಾವೇನ್ ಮಾಡ್ಬೋದು, ಇಲ್ಲಿ ಡೈರೆಕ್ಟ್ ಆಗಿ ಬೆಲೆ ಕಂಡಿದ್ವಿ. ಇಲ್ಲ ಇವೆರಡ ಅದಾವು, ಸ್ವಲ್ಪ ವಿಚಾರ ಮಾಡಿದ್ರು ನೇರವಾಗಿ ಬೆಲೆನ ತುಂಬೋಣ ಅಂದ್ರೆ ತುಂಬಿಡೋಣ. ಹೆಂಗಪ್ಪ ಅಂದ್ರೆ ನೋಡ್ರಿ, ನಮಗ tan p is equal to ಅಲ್ಲ ಮೈನಸ್ tan p ಮೈನಸ್ cot r ಇದ್ರ ಬೆಲೆ ಬೇಕಾಗಿದೆ. ಹೌದಾ? ಈಗ ನೋಡ್ರಿ, ಈಗ p ಗೆ ಸಂಬಂಧಪಟ್ಟಂಗೆ ಯೋಚನೆ ಮಾಡೋಣ. p ಗೆ ಸಂಬಂಧಪಟ್ಟಂಗ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ಯಾವತ್ತೂ ವಿಕರ್ಣ. ಹಂಗಾದ್ರೆ p ಗೆ ಸಂಬಂಧಪಟ್ಟಂಗೆ ಡೈರೆಕ್ಟ್ ನಾ ಇಲ್ಲಿ ಬರೆದು ಬಿಡ್ತೇನೆ, ಇದ್ರ ತಳಗ ಬರೆದು ಬಿಡ್ತೇನೆ. ಏನ್ ನೋಡ್ರಿ, p ಗೆ ಸಂಬಂಧಪಟ್ಟಂಗ QR ಅಭಿಮುಖ ಬಾಹು, PQ ಪಾರ್ಶ್ವಬಾಹು. ಯಾಕೆ ಬರೆಯತ್ತ ನಾವು ಸ್ವಲ್ಪ ವಿಚಾರ ಮಾಡ್ರಿ. ಟ್ಯಾನ್ ಅಂದ್ರೆ ಬರಿಬೇಕಾಗಿದ್ದು ನಾವು, ಟ್ಯಾನ್ ಅಂದ್ರೆ ನೆನಪಿಟ್ಕೊಡ್ರಿ ಅಪ ಅಂದ್ರ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ನಾವ್ ಯಾಕೆ ಬರ್ತದ ಅಭಿಮುಖ ಬಾಹು, ತಳಗ್ ಬರ್ತದ ಪಾರ್ಶ್ವಬಾಹು. ಮೈನಸ್ ಕಾಟ್ ಅಂದ್ರೆ ಇದ್ರ ವಿರುದ್ಧ ಐತಿ ನೋಡ್ರಿ. ಆದ್ರ ಆರ್ಗ್ ಸಂಬಂಧಪಟ್ಟಂಗೆ ಬರೀತೈತೆ, ಆರ್ಗ್ ಸಂಬಂಧಪಟ್ಟಂಗೆ ಬರೀತೈತಿ. ಆರ್ಗ್ ಸಂಬಂಧಪಟ್ಟಂಗೆ PQ ಅಭಿಮುಖ ಬಾಹು, QR ಪಾರ್ಶ್ವಬಾಹು. ಬಟ್ ನಾವು ಕಾಟ್ಗೆ ಸಂಬಂಧಪಟ್ಟಂಗೆ ವಿರುದ್ಧವಾಗಿ ಬರೆಯೋದಂದ್ರೆ ಹೆಂಗ್ ಬರೆಯೋದು, ಮ್ಯಾಗ್ ಪಾರ್ಶ್ವಬಾಹು. ಮ್ಯಾಗ್ ಪಾರ್ಶ್ವಬಾಹು ಅಂದ್ರೆ ಈ ಆರ್ಗ್ ಸಂಬಂಧಪಟ್ಟಂಗ ಪಾರ್ಶ್ವಬಾಹು ಯಾವ್ದ, QR. ಆಮೇಲೆ ಅಭಿಮುಖ ಬಾಹು ಯಾವ್ದ, ಆರ್ಗ್ ಸಂಬಂಧಪಟ್ಟಂಗ PQ. ನೋಡ್ರಿ, ಎರಡು ಸೇಮ ಬರದನ್ನ. ಬಟ್ ಇಲ್ಲಿ p ಗೆ ಸಂಬಂಧಪಟ್ಟಂಗೆ ಬರದನು, ಇಲ್ಲಿ r ಗೆ ಸಂಬಂಧಪಟ್ಟಂಗೆ ಬರದನು. p ಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಇದು, ಪಾರ್ಶ್ವಬಾಹು ಇದು. ಕಾಟ್ r ಗೆ ಸಂಬಂಧಪಟ್ಟಂಗ ಪಾರ್ಶ್ವಬಾಹು QR, ಅಭಿಮುಖ ಬಾಹು PQ. ಬಟ್ ಇವೆರಡು ಸೇಮ್ ಅದ ನೋಡ್ರಿ, ಏನು ಬೆಲೆ ತುಂಬಾ ಅವಶ್ಯಕತೆನೇ ಇಲ್ಲ. ಆಕ್ಚುಲಿ ಇದನ್ನ ಬೆಲೆ ತುಂಬಲಾರ್ದನ ನಾವು ಉತ್ತರ ಹೇಳ್ಬೋದು. ಇದನ್ನ ಬೆಲೆ ಕಂಡಿಡ್ತೀನಿ ಬೇಕಂತ, ಬಟ್ ಇಲ್ಲಿ ಬೆಲೆ ತುಂಬಿರ್ನು ಅಟ್ಟ ತುಂಬಲಿಕ್ಕೂ ಅಟ್ಟ ಇವ್ ಏನಾಗ್ತಾವಪ್ಪ ಅಂದ್ರ ಕ್ಯಾನ್ಸಲ್ ಆಗ್ತಾವ. ಬಟ್ ಅವ್ರ ಬೆಲೆ ಎರಡು ಕೊಟ್ಟಿದ್ರ ಅಂತ ತಿಳ್ಕೊಂಡು ಮೂರನೇದ್ ಕಂಡಿಡದೇನಿ. ಈಗ ಬೆಲೆ ತುಂಬಿರ್ನು ಕ್ಯಾನ್ಸಲ್ ಆಗ್ತಾವ, ಬೆಲೆ ತುಂಬಲಿಕ್ಕೂ ಕ್ಯಾನ್ಸಲ್ ಆಗ್ತಾವ. ಸುಮ್ ಬೆಲೆ ಕಂಡಿಡಿದವ್ರು ತುಂಬಿಡೋನು. QR ಅಂದ್ರ 5, PQ ಅಂದ್ರ 12, QR ಅಂದ್ರ ಅದು 5, PQ ಅಂದ್ರ 12. ಇವೆರಡು ಸೇಮ್ ಬೆಲೆ ಅದಾವು, ಕ್ಯಾನ್ಸಲ್ ಆಗಿ 0. ಇವೆರಡು ಸೇಮ್ ಬೆಲೆ ಅದಾವು, ಕ್ಯಾನ್ಸಲ್ ಆಗಿ 0. ಓಕೆ, ಇದಿಷ್ಟು ಸುಲಭದಿತ್ತು. ಇದನ್ನ ನಾನು p ಗೆ ಸಂಬಂಧಪಟ್ಟಂಗ ಕಾಟ್ r ಗೆ ಸಂಬಂಧಪಟ್ಟಂಗ ಅಂತ ಸ್ವಲ್ಪ ನಾ ಡೀಟೇಲ್ ಆಗಿ ಬರಿ ಬದಲಿ ನಾವು ನೆನಪಿಟ್ಕೊಂಡ್ರೆ, ಟ್ಯಾನ್ ಅಂದ್ರ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು, ಆಮೇಲೆ ಕಾಟ್ ಅಂದ್ರ ಮ್ಯಾಗ್ ಪಾರ್ಶ್ವಬಾಹು ಅಪಾನ್ ತಳಗ ಅಭಿಮುಖ ಬಾಹು. ಇದನ್ನ ನೆನಪಿಟ್ಕೊಂಡು ಡೈರೆಕ್ಟ್ ಬೆಲೆ ತುಂಬಿದಾಗ ಈ ಉತ್ತರ ಬಂದೈತಿ. ಓಕೆ, ಇದು ಎರಡನೇ ಲೆಕ್ಕ. ಸೊ ಎರಡನೇ ಲೆಕ್ಕ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೊಳ್ತೀನಿ. ಬೇಕಾದ್ರೆ ಇಲ್ಲಿ ನಾನು ಒಂದ್ ಸ್ವಲ್ಪ ಕಾರಣ ಕೊಡೋದಾಗ ಬರೀತೇನೆ. ಟ್ಯಾನ್ p ಅಂದ್ರೆ ಅಭಿಮುಖ ಬಾಹು ಅಪಾನ್ ಕಾಟ್, ಕಾಟ್ r ಅಂದ್ರ ಮ್ಯಾಗ ಪಾರ್ಶ್ವಬಾಹು ತಳಗ್ ಅಭಿಮುಖ ಬಾಹು. ಆಮೇಲೆ p ಗೆ ಸಂಬಂಧಪಟ್ಟಂಗೆ ವಿಚಾರ ಮಾಡಿ ಇಲ್ಲಿ ಬರ್ದೇವಿ, r ಗೆ ಸಂಬಂಧಪಟ್ಟಂಗೆ ವಿಚಾರ ಮಾಡಿ ಇಲ್ಲಿ ಬರ್ದೇವಿ. ಓಕೆ, ಇದು ಎರಡನೇ ಲೆಕ್ಕ ಆಯ್ತು. ಅತ್ಯಂತ ಸುಲಭದ ಲೆಕ್ಕ ಐತಿ.
ಸೊ ಇದು ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತೀನಿ. ಇನ್ನ ಮೂರನೇ ಪ್ರಶ್ನೆ ಕಡೆ ಹೋಗೋಣ. ಮೂರನೇ ಪ್ರಶ್ನೆನು ಇಷ್ಟೇ ಸುಲಭದ. sin a is equal to 3/4. sin a is equal to 3/4. ಆಮೇಲೆ ಆದರೆ cos a ಮತ್ತು tan a ಬೆಲೆ ಕಂಡುಹಿಡಿಯಿರಿ. ಎಸ್, sin a is equal to 3/4 ಆದರೆ cos a ಮತ್ತು tan a ಬೆಲೆ ಕಂಡುಹಿಡಿಯಿರಿ ಅಂತ ಈ ಒಂದು ಪ್ರಶ್ನೆ. ಯಾರು ಈ ಪ್ರಶ್ನೆಯಲ್ಲಿ ಚಿತ್ರ ಏನೋ ಕೊಟ್ಟಿಲ್ಲ, ಬಟ್ ನಾವು ಕಲ್ಪಿಸಿಕೊಂಡ್ರೆ ನಮಗ ಅನುಕೂಲ. ಅಥವಾ ನೀವು ಕಲ್ಪಿಸಿಕೊಳ್ಳದೆ ಇದ್ರ ನೀವ ಏನ್ ಕೊಟ್ಟಾರಲ್ಲ ಅವುದ್ರಲ್ಲಿ ಯಾವ್ದು ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣ ಅಂತ ಯೋಚನೆ ಮಾಡ್ಬೇಕಷ್ಟೆ. ಇಲ್ಲ ಚಿತ್ರ ಕಲ್ಪನೆ ಮಾಡ್ಕೊಂಡ್ರ ಬಹಳ ಒಳ್ಳೇದು. ಸೊ ನಾನು ಒಂದು ಚಿತ್ರ ಕಲ್ಪನೆ ಮಾಡ್ಕೋತೀನಿ. ಇದ್ರಾಗ ಎ ಬಿ ಸಿ ಆಗಿರಲಿ, 90 ಡಿಗ್ರಿ ಆಗಿರಲಿ, ನಮಗೆ ಎ ಸಂಬಂಧಪಟ್ಟಂಗೆ ಇಡೀ ಲೆಕ್ಕವನ್ನ ನಾವು ತರಿಸ್ಬೇಕಾಗಿದೆ. ಸೊ ಎಗೆ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವುದು? ಬಿಸಿ. ಅಭಿಮುಖ ಬಾಹು ಯಾವುದು? ಬಿಸಿ. ಆಮೇಲೆ ಪಾರ್ಶ್ವಬಾಹು ಯಾವುದು? ಎ ಬಿ. ಆಮೇಲೆ ವಿಕರ್ಣ ಯಾವುದು? ಎ ಸಿ. ಆಮೇಲೆ ವಿಚಾರ ಮಾಡ್ರಿ, ನಮಗ್ ಕೇಳ್ಯಾರೇನ ಕಾಸ್ ಎ ಅಂದ್ರೆ ವಿಕರ್ಣದ ಅವಶ್ಯಕತೆ ಐತಿ. ಆಮೇಲೆ ಟ್ಯಾನ್ ಎ ಅಂದ್ರ ಅದಕ್ಕೂ ಇಲ್ಲ. ಟ್ಯಾನ್ ಎ ಏನೈತಿ? ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಬೇಕು. ಬಟ್ ಕಾಸ್ಕರೆ ವಿಕರ್ಣ ಬೇಕು. ಮತ್ ನಮ್ಗೆ ಇಲ್ಲಿ ಏನ್ ಕೊಟ್ಟಾರು? ಯಾವುದೇ ಬಾಹುವಿನ ಅಳತೆ ಕೊಡೋ ಬದ್ಲಿ ಒಂದು ಅನುಪಾತನ ಕೊಟ್ಟಾರ. ಸೈನ್ ಅನುಪಾತ ಕೊಟ್ಟಾರ. ಅಂದ್ರ ಅರ್ಥ ಏನು? ನಾವು ಈ ಚಿತ್ರಕ್ಕೆ ಸಂಬಂಧಪಟ್ಟಂಗ ಸೈನ್ ಎ ಕೊಟ್ಟಾರಪ್ಪ ಅಂದ್ರೆ ಇದನ್ನ ಹಿಂಗ್ ಬರಿಬಹುದ ನೋಡ್ರಿ. sin a is equal to 3/4. ಇನ್ನು ಸೈನ್ ಅಂದ್ರೆ ನಮಗೆ ಗೊತ್ತೈತಿ ಅಭಿಮುಖ ಬಾಹು ಅಪಾನ್ ವಿಕರ್ಣ. ಸೊ ಇದು 3/4 ಕೊಟ್ಟಾರ. ಇನ್ನು ಎಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವುದು? ಬಿಸಿ. ಆಮೇಲೆ ವಿಕರ್ಣ ಯಾವುದು? ಎಸಿ. ಇಸ್ ಈಕ್ವಲ್ ಟು 3/4. ಇದು ಅನುಪಾತ ಅಂದ್ರೆ ನಿಜವಾದ ಬೆಲೆ ಅಲ್ಲ. ಆದ್ರ ಆ ಅನುಪಾತವನ್ನ ಬಳಸಿ ಇನ್ನೊಂದು ಯಾವುದು ಕೊಟ್ಟಿಲ್ಲ ಅದನ್ನು ಒಂದು ಅನುಪಾತವಾಗಿ ಅಥವಾ ಅದರದ ಅನುಪಾತಿಯ ಬೆಲೆಯಾಗಿ ವ್ಯಕ್ತಪಡಿಸಬಹುದು. ಸೊ ಅದಕ್ಕೆ ಏನ್ ಮಾಡೋಣ? ಬಿಸಿಯ ಅನುಪಾತ 3, ಎಸಿ 4 ಐತಪ್ಪ ಅಂದ್ರೆ ಇದನ್ನ ಹಿಂಗ ಅನ್ಕೊಳ್ಳಿ. ಏನಪ್ಪಾ ಅಂದ್ರ ಬಿಸಿ ಅಂದ್ರ 3x, ಎಸಿ ಅಂದ್ರ 4x ಆಗಿರಲಿ. ನಿಜವಾದ ಬೆಲೆ ಅಂತೂ ಅಲ್ಲಿ 3 ನಿಜವಾದ ಬೆಲೆ ಅಲ್ಲ, 4 ನಿಜವಾದ ಬೆಲೆ ಅಲ್ಲ. ಮತ್ ನಾವ್ ಆಕ್ಚುಲಿ ಅನುಪಾತ ಬರೆಯೋರು ಇರ್ತೀವಿ ಒಂದ್ ಬಳಕೆ. ಅನುಪಾತ ಅಂದ್ರೆ ಅದು ನಿಜವಾದ ಬೆಲೆನ ಅಲ್ಲ, ಓನ್ಲಿ ಅದರ ಸಂಬಂಧ ಅಷ್ಟೆ. ಹಾಗಾಗಿ ನಮಗ ಬಿಸಿ ಅಂದ್ರ 3x ಅಂದ್ರ ಎಸಿ ಅಂದ್ರ 4x ಆಗಿರ್ಲಿ. ಹಂಗೆ ಎಸಿನೂ ಕೂಡ ನಮ್ಗೆ ಎಕ್ಸ್ ದೊಳಗ ಬರಲಿ, ಬಟ್ ಎಸಿ ಅನ್ನೋದು ಗೊತ್ತಾಗ್ಲಿಲ್ಲ ನಮ್ಗೆ. ಯಾಕಂದ್ರೆ ನಮಗೆ ವಿಕರ್ಣದ ಅವಶ್ಯಕತೆ ಐತಿ. ಟ್ಯಾನ್ಗೆ ಏನೋ ವಿಕರ್ಣದ ಅವಶ್ಯಕತೆ ಇಲ್ಲ. ಟ್ಯಾನ್ ಅನ್ನ ಸುಲಭವಾಗಿ ಈಗ ಬರೆದು ಬಿಡ್ಬೋದು. ಒಂದ್ ನಿಮಿಷ, ಒಂದು ಮಿಸ್ಟೇಕ್ ಆಗಿದೆ. ಬಿಸಿ ಅಂದ್ರ 3x, ಎಸಿ ಅಂದ್ರ 4x. ಓಕೆ, 4x. ಸರಿ, ನಮಗೆ ಎ ಬಿ ಗೊತ್ತಿಲ್ಲ. ಬಿಸಿ 3x ಅನ್ಕೊಂಡಿವಿ, ಎಸಿ 4x ಅನ್ಕೊಂಡಿವಿ. ಎ ಬಿ ಗೊತ್ತಿಲ್ಲ ಅಂದ್ರೆ ಎ ಬಿ ಅನ್ನ ಲೆಕ್ಕ ಮಾಡ್ಬಿಡೋನು. ಇದಕ್ಕೆ ಎಕ್ಸ್ ಅಂತ ಬರ್ಕೊಂಡು ಲೆಕ್ಕ ಮಾಡ್ಬೋದು, ಹಾಗೇನು ಮಾಡ್ಬೋದು. ಯಾಕಂದ್ರೆ ಅನುಪಾತದೊಳಗೆ ಲೆಕ್ಕ ಮಾಡೋರು ಇರ್ತೀವಿ. ಹೀಗಾಗಿ ನಾನು ಬರ್ಕೊಂಡಿನಿ ಅನ್ಬಳಕ್ ನೀವು ಬರ್ಕೋಬಹುದು. ಬೇಕಾದ್ರೆ ಇವರೇ ಬಿಸಿ 3 ಆಗಿರ್ಲಿ, ಎಸಿ 4 ಆಗಿರ್ಲಿ ಅಂತ ಮಾಡ್ಬೋದು. ಇನ್ನ ಈ ಎ ಬಿ ಅನ್ನ ಲೆಕ್ಕ ಮಾಡ್ಬಿಡೋನು. ಎ ಬಿ ಅನ್ನ ಲೆಕ್ಕ ಮಾಡಕ್ ಏನ್ ಮಾಡೋನು? ಇದು ಪೈಥಾಗೋರಸ್ನ ಪ್ರಮೇಯ ಹಚ್ಚನು. ಎಸಿ ಅಂದ್ರೆ ವಿಕರ್ಣ, ಅಥವಾ ನಾ ಎ ಬಿ ಇಸ್ ಈಕ್ವಲ್ ಟು ಡೈರೆಕ್ಟ್ ಫಾರ್ಮುಲಾ ಹಚ್ಚರು. ನೀವು ಅದನ್ನ ಮೊನ್ನೆ ಕ್ಲಾಸ್ನಾಗ ಹೇಳೇನಿ, ಒಂದ್ ಬರಿತೀನಿ. ಪ್ರತಿ ಸಲ ಬರಿ ಅಂದ್ರೆ ಬರಿಬಹುದು. ಎಸಿ ಸ್ಕ್ವೇರ್
is equal to AB square plus BC square. ಕರೆಕ್ಟಾ? ಇದು ಪೈಥಾಗೋರಸ್ನ ಪ್ರಮೇಯ. ಇನ್ನಿಲ್ಲಿ AC ಗೊತ್ತೈತಿ ನಮಗೆ 4x ಅಂದಿವಿ, AB ಗೊತ್ತಿಲ್ಲ ನಮಗ, BC 3x ಅಂದಿವಿ. ಇದನ್ನ ಲೆಕ್ಕ ಮಾಡ್ರಿ. 4x ಅಂದ್ರ 4ರ ವರ್ಗ 16 x ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ 3ರ ವರ್ಗ 9 x ಸ್ಕ್ವೇರ್. ನನಗೆ 16 x ಸ್ಕ್ವೇರ್ ಇಲ್ಲೇ ಇಡ್ತನು. ಈ 9 x ಸ್ಕ್ವೇರ್ ಪ್ಲಸ್ ಐತಿ, ಇಲ್ಲಿ ಬಂದ ಮೈನಸ್ ಇಸ್ ಈಕ್ವಲ್ ಟು ಇಲ್ಲಿ AB ಸ್ಕ್ವೇರ್. therefore AB 16ರಾಗ 9 ಕಳೀರಿ. 16ರಾಗ 9 ಕಳೆದ್ರೆ ಎಷ್ಟು ನೋಡ್ರಿ? 16ರಾಗ 9 ಕಳೆದ್ರ 7 ಅಲ್ಲ 7 7 x ಸ್ಕ್ವೇರ್. ಇನ್ನು ನನಗೆ AB ಸ್ಕ್ವೇರ್ ಬೇಡ, AB ಬೆಲೆ ಬೇಕಪ್ಪ ಅಂದ್ರ 7 x ಸ್ಕ್ವೇರ್ ದ ವರ್ಗಮೂಲ ಬರಿಬೇಕು. 7 x ಸ್ಕ್ವೇರ್ ದ ವರ್ಗಮೂಲ ಬರಿಬೇಕು. ಹಂಗಾದ್ರೆ AB ಅಂದ್ರೆ ಎಷ್ಟ್ ಆಕೈತಿ ಅಂದ್ರ 7ರ ವರ್ಗಮೂಲ ಹೊಂಟಾಗಿಲ್ಲ, √7 ಹಂಗ ಉಳಿತೈತಿ. x ಸ್ಕ್ವೇರ್ ವರ್ಗಮೂಲ ಹೊಂಟೈತಿ, ಇದು ವರ್ಗ ಹೋಗಿ ಏನ್ ಆಕೈತಿ x. ಅಂದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಿಲ್ಲ, ಅದು ಏನಾಕೈತಿ √7 ಇಂಟು x. ಹೌದಲ್ಲ? √7 ಇಂಟು x. ಈಗ ನಮಗ್ 3 ಅನುಪಾತದ ಬೆಲೆಗಳು ಗೊತ್ತಾದವು, ಅದು 3 ಬಾಹುಗಳ ಬೆಲೆಯನ್ನ ಗೊತ್ತಾದವು. ಈಗ ಏನ್ ಮಾಡ್ಬೋದು ನಾವು? ಅನುಪಾತವನ್ನ ಅವ್ರು ಏನ್ ಕೇಳ್ಯಾರಲ್ಲ ಅದನ್ನ ಬರಿಬಹುದು. ಒಂದೇದೇನ್ ಕೇಳ್ಯಾರು? ಕಾಸ್ ಕೇಳ್ಯಾರ. ಒಂದೇದ ಕಾಸ್ ಕೇಳ್ಯಾರ. ಸೈನ್ ಕೊಟ್ಟಾರ. ಸೈನ್ ಅಂದ್ರ ಅವಿ, ಕಾಸ್ ಕೇಳ್ಯಾರ ಅಂದ್ರ ಪಾವಿ. ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಸೊ ಎಗ್ ಸಂಬಂಧಪಟ್ಟಂಗ ಪಾರ್ಶ್ವಬಾಹು ಯಾವುದು? AB. ಪಾರ್ಶ್ವಬಾಹು ಯಾವುದು? AB. ಹೌದಾ? ಅಥವಾ ನೀವು ಬರಿಬಹುದು ಏನಪ್ಪಾ ಅಂದ್ರೆ ಕೋನ್ ಎಗೆ ಪಾರ್ಶ್ವಬಾಹು AB, ಅಭಿಮುಖ ಬಾಹು ಯಾವುದು? BC. ಎಗೆ ಅಭಿಮುಖ ಬಾಹು BC, ಪಾರ್ಶ್ವಬಾಹು AB. ಈಗ ಬರ್ತದೆ ಪಾರ್ಶ್ವಬಾಹು AB, ವಿಕರ್ಣ AC. ಹೌದಾ? ಇನ್ನ AB ಅಂದ್ರೆ ಏನು ಬೈತಿ? ನಾವು ಇಲ್ಲಿ ಲೆಕ್ಕನ ಮಾಡಿರೋದನ್ನ √7x. ಆಮೇಲೆ AC ಅಂದ್ರ 4x. ಈಗ x ಕ್ಯಾನ್ಸಲ್ ಆಗ್ತದೆ. ಮ್ಯಾಗಿನ ಒಂದು x ಕೆಳಗಿನ x ಕ್ಯಾನ್ಸಲ್ ಆಗಿ √7 ಅಪಾನ್ 4. ಇದೇನು? ಕಾಸ್ ಬೆಲೆ. ಹೌದಾ? ಕಾಸ್ ಬೆಲೆ. ಇನ್ ನೆಕ್ಸ್ಟ್ ಬರಿಬೇಕಾದದ್ದು ನಾವು ಟ್ಯಾನ್ ಎ. ಟ್ಯಾನ್ ಅಂದ್ರೆ ಅಪ. ಅಂದ್ರ ಅಭಿಮುಖ ಬಾಹು, ಪ ಅಂದ್ರ ಪಾರ್ಶ್ವಬಾಹು. ಅಭಿಮುಖ ಬಾಹು ಅಂದ್ರ ಏಕ್ ಸಂಬಂಧಪಟ್ಟಂಗ ನಾವು BC ಅಂದೇವಿ. ಪಾರ್ಶ್ವಬಾಹು ಅಂದ್ರ AB ಅಂದೇವಿ. ಸೊ BC ಅಂದ್ರ 3x, BC ಅಂದ್ರ 3x ಅಂದೇವಿ. AB ಅಂದ್ರ √7x. x ಕ್ಯಾನ್ಸಲ್ ಆಗಿ ಇದು 3 ಅಪಾನ್ √7. ಎಸ್, ಇದು ಸ್ವಲ್ಪ ನಿಮಗ x ಅನ್ನ ಸೇರ್ಸೋದ್ರಿಂದ ಸ್ವಲ್ಪ ಕಠಿಣ ಅನಿಸಿದ್ರೆ ನೀವು x ಅನ್ನ ಬಿಟ್ಟು ಬರೀ BC 3 AC 4 ಅಂತ ಅನ್ಕೊಂಡ್ ಲೆಕ್ಕ ಮಾಡಿದಾಗ √7 ಬರ್ತೈತಿ. ಯಾವುದು? AB ಬೆಲೆ √7. ಹಂಗ ತಗೊಂಡ್ ಮಾಡಿದಾಗ ನೀವು ಇದೇ ಉತ್ತರಕ್ಕೆ ಹೋಗಿ ತಲುಪ್ತೀರಿ. ಯಾಕಂದ್ರೆ ಇಲ್ಲಿ x ಕ್ಯಾನ್ಸಲ್ ಆಗ್ತಾವು. ಅಲ್ಲಿ ನೀವು x ಅನ್ನ ಬಳಸಿಲ್ಪ ಅಂದ್ರ ಬರೀ ನಿಮಗ ಕಾಸ್ ಅಂದ್ರ √7 ಅಪಾನ್ 4, ಟ್ಯಾನ್ ಎ ಅಂದ್ರ 3 ಅಪಾನ್ √7 ಬಂದ್ಬಿಡುತ್ತೆ. ಓಕೆ, ಈ ರೀತಿ ಈ ಒಂದ ಸುಲಭದ ಲೆಕ್ಕಿತ್ತು. ಇದನ್ನ ನೀವು ಸ್ವಲ್ಪ ವಿಚಾರ ಮಾಡ್ರಿ, ನಿಮಗೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳಕ್ ಏನ್ ಕಷ್ಟ ಆಗದೆ ಇರ್ಬೋದು. ಸೊ ನೋಟ್ ಮಾಡ್ಕೊಡ್ರಿ. ಒಟ್ನೊಳಗ ಲಂಬಕೋನ ತ್ರಿಭುಜದೊಳಗ 3 ಬಾಹು ಕೊಡ್ಲಿಲ್ಲ, 2 ಬಾಹು ಕೊಟ್ರೆ 3ನೇ ಬಾಹು ಪೈಥಾಗೋರಸ್ನ ಪ್ರಮೇಯದಿಂದ ಲೆಕ್ಕ ಮಾಡಿ ಅವ್ರು ಯಾವ್ಯಾವ ಅನುಪಾತ ಕೇಳ್ತಾರಲ್ಲ ಆ ಎಲ್ಲಾ ಅನುಪಾತಗಳನ್ನ ಕಂಡುಹಿಡಿದ್ರು. ಇದು ಇಲ್ಲಿ ಕೂಡ ಈ ಒಂದ್ ಅನುಪಾತ ಕೊಟ್ಟ ಅವ್ರು 2 ಬೆಲೆ ಕೇಳ್ಯಾರು. ಹಂಗ ಎಲ್ಲಾ ಅನುಪಾತ ಬರಿ ಅಂತ ಹೇಳ್ಬೋದು. ಇದನ್ನ ಕೊಟ್ಟ ಎಲ್ಲಾ ಅನುಪಾತ ಬರಿ ಅಂತ ಹೇಳ್ಬೋದು. ಅವಾಗ
ಎರಡು ಬರ್ದೇವಿ, ಇನ್ನು ಉಳಿದದನ್ನು ಕೂಡ ನೀವು ಬರಿಬಹುದು. ಈಗ ಇನ್ನುಳಿದ ಅನುಪಾತಗಳನ್ನ ನೀವು ಹೋಮ್ವರ್ಕ್ ಅಂತ ಅನ್ಕೊಂಡು ಇನ್ನುಳಿದ ಎಲ್ಲಾ ಅನುಪಾತಗಳನ್ನು ಬರೀ. ಅಂದ್ರೆ ಈಗಾಗಲೇ ಅವರು ಒಂದು ಕೊಟ್ಟಾರು, ಎರಡು ನಾ ಬರ್ದೇನೆ ಅಂದ್ರೆ 3 ಬರ್ದೇನಿ, 3 ನೀವು ಬರೀ ವಿಲೋಮ ಅನುಪಾತಗಳು. ಇದು 3ನೇ ಲೆಕ್ಕ. ಸೊ 3ನೇ ಲೆಕ್ಕ ನಿಮಗೆ ಅರ್ಥ ಆಗೈತೆ ಅಂತ ನಾನು ಅನ್ಕೋತನು. ಮುಂದಿನ ಲೆಕ್ಕ ಕಡೆ ಹೋಗ್ಲಿ. ಸೊ ಮುಂದಿನ ಲೆಕ್ಕನು ಇದೇ ತರ ಅದ. ಮುಂದಿನ ಲೆಕ್ಕ ಅವ್ರು ಕೊಟ್ಟಂತ ಅನುಪಾತವನ್ನ ಏನ್ ಕಡೆ ಹೆಂಗ್ ಬಳಸೋಲ್ಲ ಹಂಗ ಈಗ ಕೂಡ ಅವ್ರು ಕೊಟ್ಟಂತ ಅನುಪಾತವನ್ನ ಬಳಸೋದು. ನೋಡ್ರಿ ಏನೈತಿ ಮೂರನೇದಲ್ಲ 4ನೇ ಲೆಕ್ಕ. 4ನೇ ಲೆಕ್ಕ ಏನೈತಿ, 15 cot A is equal to 8 ಆದರೆ sin A ಮತ್ತು sec A ಕಂಡುಹಿಡಿಯಿರಿ. ಹದಿನೈದು cot A is equal to 8 ಆದರೆ sin A ಮತ್ತು sec A ಕಂಡುಹಿಡಿಯಿರಿ. ಅಂದ್ರೆ ಒಂದು ಅನುಪಾತ ಕೊಟ್ಟಾರು ಅಥವಾ ಒಂದು ಸಂಬಂಧವನ್ನ ಕೊಟ್ಟಾರು, 2 ಅನುಪಾತ ಕೇಳ್ಯಾರ. ಇಲ್ಲಿ ಆಗಳೇ ಪ್ರಶ್ನೆ ಮತ್ತು ಈ ಪ್ರಶ್ನೆಗೆ ಒಂದು ಏನ್ ವಿಶೇಷತೆ ಇತ್ತು ಅಂದ್ರೆ, ಆಗಳೇ ಒಂದು ನಿಮಗೆ ಅನುಪಾತ ಕಾನೂನು ಕೊಟ್ಟಿದ್ರು, ಇಲ್ಲಿ ಅನುಪಾತ ಕಾನೂನು ಕೊಟ್ಟಿಲ್ಲ. ನಾವ ಅದನ್ನ ಆ ರೀತಿ ಕಾನೂನು ಮಾಡ್ಕೊಂಡ್ ಬಿಟ್ರೆ ನಮಗ ಅನುಪಾತನ ಕೊಟ್ಟಾರ ಗೊತ್ತಾಗ್ತದೆ. ಸೊ ಹಿಂಗ್ ನಿಮಗ ಕನ್ಫ್ಯೂಸ್ ಮಾಡಕ್ ಕೊಟ್ಟಾರ. ಸೊ ಅವ್ರು ಕೊಟ್ಟಾರ ಏನ್ ಹೇಳ್ರಿ, ಬರೀ ಎಷ್ಟು ಕೊಟ್ಟಾರ, 15 cot A is equal to 8 ಅಂತ ಕೊಟ್ಬಿಟ್ಟಾರ ಅಷ್ಟೇ. ಇದನ್ನ ಬಳಸಿ 2 ಕೇಳ್ಯಾರ, sin A sec A. ಸ್ವಲ್ಪ ನಾವ್ ಇಲ್ಲಿ ಏನ್ ವಿಚಾರ ಮಾಡೋದಪ್ಪ ಅಂದ್ರ, cot A ಅನ್ನ ಇಲ್ಲೇ ಇಟ್ಟು 8 ಅನ್ನ ಇಲ್ಲೇ ಇಟ್ಟು, ಇದು 15 ಗುಣಾಕಾರ ಐತಿ. 15 cot A ಗುಣಾಕಾರ ಐತಿ. ಅದ ಕ್ವಾಟ ಮತ್ತೆ A ಗುಣಾಕಾರ ಇಲ್ಲ, ಮತ್ತೆ ಇವೆರಡು ಒಂದೇ. ಈ ಕೋಣದ ಹೆಸರು ಇದು cot cotangent ಅಂತ. ಬಟ್ ಈ 15 ಇಲ್ಲಿ ಗುಣಾಕಾರ ಐತಿ ಅಂದ್ರೆ ಈ ಕಡೆ ತಂದಾಗ ಭಾಗಾಕಾರ. ಇದ ಪ್ರಶ್ನೆಯನ್ನ ಹಿಂಗ ಕೊಡೋ ಬದಲು ಹಿಂಗೂ ಕೊಡ್ಬೋದಾಗಿತ್ತು, cot A is equal to 8/15 ಆದರೆ ಅಂತ ಕೊಡ್ಬೋದಾಗಿತ್ತು. ಬಟ್ ಅವ್ರು ಕೊಟ್ಟಿರೋದ್ ಬದ್ ನಾವು ಅದನ್ನ ಏನ್ ಮಾಡ್ಕೋಬೇಕು, ಈ 15 ಇಲ್ಲಿ ತಳಗದಂತ 8/15 ಮಾಡ್ಕೋಬೇಕು. ಮಾಡ್ಕೊಂಡ ಈ ಪ್ರಶ್ನೆಯನ್ನ ಮುಂದುವರಿಸ್ಬೇಕು. ಈಗ ಏನಪ್ಪಾ ಅಂದ್ರ, ಒಂದು ಅನುಪಾತ ಕೊಟ್ಟಾರ, cot A ಅನ್ನುವಂತ ಒಂದು ಅನುಪಾತದ ಬೆಲೆ ಕೊಟ್ಟಾರು. ಹಿರಿಯರೇನು sin A ಅನುಪಾತ, sin A ಮತ್ತು sec A ಅನುಪಾತ ಬರೀರಿ ಅಂತ ಹೇಳ್ತಾರೆ. ಬರೆಯೋಲ್ಲ. ಬರಿಬೇಕಾದ್ರೆ ಇಲ್ಲಿ ಕೂಡ ಏನಾಗೈತಪ್ಪ ಅಂದ್ರೆ, ಒಂದ್ ಅನುಪಾತ ಕೊಟ್ಟಾರ ಅಂದ್ರೆ 2 ಬಾಹು ಕೊಟ್ಟಾರ. ಇನ್ 3ನೇ ಬಾಹುದ ಅವಶ್ಯಕತೆ ಐತೆನಾ? ಐತನ. ಹೆಂಗ್ ತಿಳ್ಕೊಳಪ್ಪ ಅಂದ್ರೆ, ಮೊದ್ಲೇನು cot A ಅಂದ್ರೆ ವಿಚಾರ ಮಾಡೋಣ. cot ಅಂದ್ರೆ ಇದು ಟ್ಯಾನ್, ಅದು ವಿಲೋಮ. ಟ್ಯಾನ್ ಏನ್ ಬರಿತೀವಿ, ಅಪ ಬರಿತೀವಿ. ಬಟ್ ಇಲ್ಲೇನು ಬರಿಬೇಕು, ಅಪಾನ ವಿಲೋಮವಾಗಿ ಬರಿಬೇಕು. ಹೆಂಗ, ತಳಗ ಅ ಮ್ಯಾಗ ಪ, ಅಂದ್ರೆ ಮ್ಯಾಗ ಪಾರ್ಶ್ವಬಾಹು, ತಳಗ ಅಭಿಮುಖ ಬಾಹುವನ್ನ. ಇದು ಬಹಳ ಕರೆಕ್ಟ್ ಆಗಿ ನಾವು ಬರಿಬೇಕು. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. cot ಅಂದ್ರೆ ಏನು, ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಏನೈತಿ, 8/15. ಹೌದಾ? ಇಲ್ಲಿ ಈ ಅನುಪಾತದಿಂದ ನಾವು ಪಾರ್ಶ್ವಬಾಹುಗೆ ಏನನ್ನಬಹುದು, ನಾವು ಬೇಕಾದ್ರೆ ಚಿತ್ರ ತೆಗೆದು ಊಹೆ ಮಾಡ್ಕೋತಿದ್ರೆ ಚಿತ್ರ ತೆಗೆದು ಊಹೆ ಮಾಡ್ಕೋಬಹುದು. ಚಿತ್ರದಿಂದ ಅವಶ್ಯಕತೆ ಇಲ್ಲ. ಆಕ್ಚುಲಿ ಇಲ್ಲಿ ವಿಕರ್ಣವನ್ನ ನಾವು ಲೆಕ್ಕ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಹೇಗ್ ಸಂಬಂಧಪಟ್ಟಂಗ ಹೇಳತ್ತಾರಪ್ಪ ಅಂದ್ರ, ಈಗ ನೋಡ್ರಿ, ಪಾರ್ಶ್ವಬಾಹು ಹೇಗ್ ಸಂಬಂಧಪಟ್ಟಂಗ, ಪಾರ್ಶ್ವಬಾಹು ಎ ಬಿ ಆಕೈತಿ. ಆಮೇಲೆ ಅಭಿಮುಖ ಬಾಹು ಹೇಗ್ ಸಂಬಂಧಪಟ್ಟಾಗ ಅಭಿಮುಖ ಬಾಹು ಬಿ ಸಿ ಆಕೈತಿ. ಇದಕ್ ನೋಡ್ರಿ, ಏಗ್ ಮುಂದ್ ಬಿ ಸಿ ಐತಿ, ಏದ್ ಹಚ್ಚಿ ಎ ಬಿ ಐತಿ. ವಿಕರ್ಣ ನಮಗ್ ಗೊತ್ತಿಲ್ಲ. ಇದೇನೈತಿ, 8/15. ಸೊ ಇಲ್ಲಿ ಕೊಟ್ಟಾಗ ಮ್ಯಾಗಿನ ಮ್ಯಾಗ ಒಂದು ಬೆಲೆಯನ್ನ ನಾವು ಫಿಕ್ಸ್ ಮಾಡ್ಬೋದು. ಎ ಬಿ ಅಂದ್ರೆ 8x, ಆಮೇಲೆ ಬಿ ಸಿ ಅಂದ್ರ 15x.
ಇನ್ನು ನಮ್ಗೆ ಇಲ್ಲಿ ಏನ್ ಗೊತ್ತಿಲ್ಲ, ಎ ಸಿ ಗೊತ್ತಿಲ್ಲ. ಎ ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎ ಸಿ ಒಂದ್ ಲೆಕ್ಕ ಮಾಡ್ಬೇಕು. ಎ ಸಿ ಒಂದ್ ಬೇಕೇ ಬೇಕು. ಯಾಕೆ ಹೇಳ್ರಿ? ಸೈನ್ ಅಂದ್ರೆ ಏನ್ ಬೇಕು? ಅವಿ ಅಂದ್ರೆ ಅಭಿಮುಖ ಬಾಹು ಅಪಾನ್ ವಿಕರ್ಣ ಬೇಕು. ವಿಕರ್ಣ ನಮ್ಗೆ ಗೊತ್ತಿಲ್ಲ. ವಿಕರ್ಣ ಒಂದ್ ಲೆಕ್ಕ ಮಾಡ್ಲೇಬೇಕು. ವಿಕರ್ಣ ಹೆಂಗ್ ಲೆಕ್ಕ ಮಾಡೋನು? ಪೈಥಾಗೋರಸ್ನ ಪ್ರಮೇಯದಿಂದ. ಎ ಸಿ ಸ್ಕ್ವೇರ್ ಅಥವಾ ವಿಕರ್ಣದ ವರ್ಗ ಅಂತ ಬರಿಬಹುದು. ವಿಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲೇನು ಬರಿಬೇಕು? ಪಾರ್ಶ್ವಬಾಹು ವರ್ಗ ಪ್ಲಸ್ ಅಭಿಮುಖ ಬಾಹು ವರ್ಗ ಅಂತ ಬರ್ಬೋದು. ಇಲ್ಲ ನೀವು ಚಿತ್ರ ತೆಗೆದಿರಪ್ಪ ಅಂದ್ರೆ ಚಿತ್ರ ಪ್ರಕಾರ ಬರೀನು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಮ್ಗೆ ಎ ಸಿ ಬೆಲೆನೇ ಬೇಕಾಗಿತ್ತು ಅಂದ್ರೆ ಎ ಬಿ ಬೆಲೆ 8x ಬ್ರಾಕೆಟ್ ಸ್ಕ್ವೇರ್, ಬಿ ಸಿ ಬೆಲೆ 15 ಐತಿ, 15x ಬ್ರಾಕೆಟ್ ಸ್ಕ್ವೇರ್, 8 ವರ್ಗ 64x ಸ್ಕ್ವೇರ್, 15 ವರ್ಗ 15 225 ಎಕ್ಸ್ ಸ್ಕ್ವೇರ್. ಇವೆರಡು ಸೇರಿಸ್ಬಿಡ್ರಿ. 64 ಮತ್ತ 15 225 ಕೂಡಿಸ್ಬಿಡೋಣ. 4 5 ಸೇರಿಸಿರ 9, 6 2 ಕೂಡಿಸಿರ 8, 289 ಎಕ್ಸ್ ಸ್ಕ್ವೇರ್. ಇದು ಏನು? ಎ ಸಿ ಸ್ಕ್ವೇರ್. ನಮಗೆ ಎ ಸಿ ಬೆಲೆ ಬೇಕಂದ್ರೆ ಇದ್ರದ್ದು ವರ್ಗಮೂಲ ತಗೋಬೇಕು. 289 ಎಕ್ಸ್ ಸ್ಕ್ವೇರ್. ಸೊ ಪೈಥಾಗೋರಸ್ನ ಪ್ರಮೇಯ ನಮಗೆ ಬಹಳ ಸಲ ಬಳಸೋ ಪ್ರಸಂಗ ಬರ್ತೈತಿ. ಈಗ ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಪೈಥಾಗೋರಸ್ನ ಪ್ರಮೇಯ. ದೇರ್ಫೋರ್ ಎ ಸಿ ಬೆಲೆ ಇಲ್ಲಿ ಫೈನಲ್ ಮಾಡ್ಬಿಡೋಣ. 289 ಒಂದು ವರ್ಗ ಸಂಖ್ಯೆ. ಯಾವ್ದಾದ್ರು ವರ್ಗ ಸಂಖ್ಯೆ ಐತಿ ನೋಡ್ರಿ. 17ರ ವರ್ಗ ಐತಿ. ಅದು 289 ವರ್ಗಮೂಲ ಎಷ್ಟಾಕತಿ? 17 ಎಕ್ಸ್ ಸ್ಕ್ವೇರ್ ವರ್ಗಮೂಲ ಎಕ್ಸ್. ದೇರ್ಫೋರ್ ನಮ್ಗೆ ಇಲ್ಲಿ ಏನು ಗೊತ್ತಿಲ್ಲ ಆಗಿತ್ತು ಗೊತ್ತಾಗ್ತದೆ. ಇದು 17x. ಬಿ ಸಿ ಬೆಲೆ ನಾವು 15x ಅಂದೀವಿ. ಆಮೇಲೆ ಎ ಬಿ ಬೆಲೆ 8x ಅಂದೀವಿ. ಈಗ ಮೂರು ಫಿಕ್ಸ್ ಆದವು ಅಂದ ಬಳಕ ನಾವು 6 ಅನುಪಾತಗಳನ್ನ ಬರಿಬಹುದು. ಎಗೆ ಸಂಬಂಧಪಟ್ಟಂಗೂ ಬರಿಬಹುದು, ಸಿ ಗೆ ಸಂಬಂಧಪಟ್ಟಂಗೂ ಬರಿಬಹುದು. ಬಟ್ ನಮ್ಗೆ ಎಗೆ ಸಂಬಂಧಪಟ್ಟಂಗೆ 2 ಕೋನ ಬರಿ ಅಂತ ಹೇಳ್ಯಾರು. ಈಗ ಬರಿಬಹುದ ಸುಲಭವಾಗಿ. ಓಕೆ, ಹೆಂಗ್ ಬರೀನು? ಮೊದಲನೇದು ಬರೀನು ಸೈನ್ ಬರೀನು. ಸೈನ್ ಎ ಇಸ್ ಈಕ್ವಲ್ ಟು, ಸೈನ್ ಅಂದ್ರೆ ನಮ್ಗೆ ಗೊತ್ತು ಆಗ್ಬೇಕು ಅಭಿಮುಖ ಬಾಹು ಅಪಾನ್ ವಿಕರ್ಣ. ಹೌದಾ? ಎಗೆ ಸಂಬಂಧಪಟ್ಟಂಗ ಎಗೆ ಅಭಿಮುಖ ಬಾಹು ಯಾವುದು? ಬಿ ಸಿ. ಪಾರ್ಶ್ವಬಾಹು ಯಾವುದು? ಎ ಬಿ. ಹಾಗಾದ್ರೆ ಇಲ್ಲಿ ನಾವು ಅಭಿಮುಖ ಬಾಹು ಏನು ಬರೀನು? ಬಿ ಸಿ. ವಿಕರ್ಣ ಎ ಸಿ. ಬಿ ಸಿ ಬೆಲೆ ಫಿಕ್ಸ್ ಐತಿ 15x. ಎ ಸಿ ಬೆಲೆ ಲೆಕ್ಕ ಮಾಡೀವಿ 17x. ಎಕ್ಸ್ ಎಕ್ಸ್ ಹೊಡೆದಾಕಿದ್ರ 15/17. ಇದು ಸೈನ್ ಬೆಲೆ. ಹೌದಾ? ಸೈನ್ ಬೆಲೆ. ಇನ್ನೇನ್ ಬೇಕು ನಿಮ್ಗ? ಸೆಕ್. ಸೊ ಸೆಕ್ ಒಮ್ಮೆ ನಿಮಗ್ ನೆನಪಾಗದೇ ಇರಬಹುದು. ಸೆಕ್ ಅಂದ್ರೆ ಏನ್ ಬರಿಬೇಕು? ಸೆಕ್ ಅಥವಾ ಅದರ ವಿಲೋಮ ಅನುಪಾತಗಳು ಏನಾದ್ರು ನಿಮಗೆ ಬರಿಬೇಕಾದ್ರೆ ಅವುಗಳನ್ನ ನೋಡಿ ಅವುಗಳ ಮೂಲ ಅನುಪಾತ ಏನು ಅಂತ ವಿಚಾರ ಮಾಡ್ರಿ. ಸೊ ಸೆಕ್ ಎದರದು ವಿಲೋಮ ಅನುಪಾತ? ಸೆಕ್ಕು ಕಾಸದ ವಿಲೋಮ ಅನುಪಾತ. ಕಾಸ್ ಅಂದ್ರೆ ಏನು ಬರೀತೀರಿ? ಪಾವಿ, ಪಾರ್ಶ್ವಬಾಹು ಅಪಾನ್ ವಿಕರ್ಣ ಬರೀತೀರಿ. ಬಟ್ ಇಲ್ಲಿ ಸೆಕ್ ವಿಲೋಮ ಬರೆದಿತ್ತು ಅಂದ್ರೆ ಉಲ್ಟಾ ಬರೀದು. ಮ್ಯಾಗ ವಿಕರ್ಣ, ತಳಗ ಪಾರ್ಶ್ವಬಾಹು. ತಳಗ ಪಾರ್ಶ್ವಬಾಹು ನಾವು ಕಾಸ್ ಅದ್ರ ಏನ್ ಬರಿತಿದ್ವಿ? ಪಾರ್ಶ್ವಬಾಹು ಅಪಾನ್ ವಿಕರ್ಣ ಬರಿತಿದ್ವಿ. ಬಟ್ ಸೆಕ್ ಅದ್ರ ವಿಲೋಮ ಇತ್ತು ಅಂದ್ರೆ ತಳಗ ಪಾರ್ಶ್ವಬಾಹು, ಮ್ಯಾಗ ವಿಕರ್ಣ. ಈಗ ವಿಕರ್ಣ ಅಂದ್ರೆ ಎ ಸಿ, ಆಮೇಲೆ ಪಾರ್ಶ್ವಬಾಹು ಅಂದ್ರ ಎ ಬಿ. ಸೊ ಎ ಸಿ ಅಂದ್ರೆ ಎಷ್ಟೈತಿ? 17x. ಎ ಬಿ ಅಂದ್ರ ಅದು ಎ ಬಿ ಅಂದ್ರ ಎಷ್ಟೈತಿ? 8x. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಮ್ಯಾಗ್ 17, ತಳಗ 8. ಇದು ಪ್ರಶ್ನೆಯನ್ನ ಸೇಮ್ ನಿಮಗ ಈ ಸಂದರ್ಭಕ್ಕ ಇವೆರಡು ಅನುಪಾತಗಳನ್ನ ಲೆಕ್ಕ ಮಾಡಂತ ಕನ್ನಡಿ ಅಂತ ಹೇಳ್ಯಾರಲ್ಲ, ಹಂಗ ನಿಮಗೆ 6 ಅನುಪಾತವನ್ನ ಬರಿ ಅಂತ ಕೇಳಿದ್ರು ನೀವು ಸುಲಭವಾಗಿ ಬರಿಬಹುದು. 6 ಅನುಪಾತಗಳನ್ನು ಕೂಡ ನೀವು ಬರೆದು ತೋರಿಸಬಹುದು. ಓಕೆ, ಹಿಂಗ ಈ ಪ್ರಶ್ನೆಗಳು ಮುಂದುವರಿತಾವೆ. ಸೊ ಈ ಪ್ರಶ್ನೆಯಲ್ಲಿ
ನಿಮಗ ಏನಾದ್ರು ಗೊಂದಲಿದ್ರ ವಿಚಾರ ಮಾಡ್ರಿ. ಸೊ ಇಲ್ಲಿ ಎಸಿ ಬೆಲೆ ಲೆಕ್ಕ ಮಾಡಿ ಪೈಥಾಗೋರಸ್ ಪ್ರಮೇಯದಿಂದ. ಇನ್ನ ಈ ರೀತಿ 3 ಬಾಹು ಒಳಗ 2 ಬಾಹುವನ್ನ ಉಪಯೋಗಿಸಿ 3ನೇ ಬಾಹುವನ್ನ ಕಂಡಿಡುವ ಕೆಲಸವನ್ನ ನಿಮ್ಗೆ ಇದು ಸ್ವಲ್ಪ ಬಹಳ ಸ್ವಲ್ಪ ನನಗ ಅಂದಾಜ್ ಹಚ್ಚಾಕ ಈಸಿ ಆಕೈತಿ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ಬೋದು, ಅದನ್ನ ಸ್ವಲ್ಪ ಶಾರ್ಟ್ಕಟ್ ಮಾಡಿ ತಲೆಯಾಗೆ ವಿಚಾರ ಮಾಡಿ ಬರಿಬಹುದೇನ್. ಆಕ್ಚುಲಿ ಇಲ್ಲಿ 8, 15, 17 ಪೈಥಾಗೋರಸ್ನ ತ್ರಿವಳಿ ಅದಾವ. ಯಾವಾಗ ಈ ಬಾಹು 8 ಆತು, ಯಾವಾಗ ಈ ಬಾಹು 15 ಆತ್ಲ, ಅವಾಗ ಡೆಫಿನೆಟ್ಲಿ ಈ ಬಾಹು 17 ಆಗ್ಲೇಬೇಕು. ತ್ರಿವಳಿ ಅದಾವ. ಒಮ್ಮೆ ತ್ರಿವಳಿ ಇಲ್ಲದೆ ಇದ್ದಾಗ ಸ್ವಲ್ಪ ವಿಚಾರ ಮಾಡಿ ಲೆಕ್ಕ ಮಾಡ್ರಿ. ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ತ್ರಿವಳಿ ಅಂತ ಗೊತ್ತಾಗಿದ್ರೆ ಈ ಬೆಲೆನ ಎಸಿನ ಡೈರೆಕ್ಟ್ ಆಗಿ ವಿಚಾರ ಮಾಡಿ ಇವುಗಳನ್ನ ನೇರವಾಗಿ ಬರಿಬಹುದು. ಈ ಪ್ರಶ್ನೆ ನಿಮ್ಗೆ ಏನಾದ್ರು ಪರೀಕ್ಷೆದಾಗ ಕೇಳ್ತಿದ್ರೆ 2 ಅಂಕ ಕೇಳ್ತಾರೆ, ಇಷ್ಟು ಬರೆದಿವ್ರಲ್ಲ ಇದಕ್ಕೆ ಹೆಂಗ್ 2 ಅಂಕ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲಿ ಸ್ವಲ್ಪ ನೀವು ಸ್ಟೆಪ್ಸ್ ಅನ್ನ ಕಡಿಮೆ ಮಾಡ್ಬೋದು. ಆದ್ರೆ ಈ ಮೇನ್ ಸ್ಟೆಪ್ಸ್ ಯಾವ ಹೇಳ್ರಿ, ಇಲ್ಲ ನೋಡ್ರಿ. ಸೈನ್ ಎ ಅಂದ್ರೆ ನೀವು ಏನೇನ್ ತಿಳ್ಕೊಂಡ್ರಿ, ಅಭಿಮುಖ ಬಾಹು ಯಾವುದು, ವಿಕರ್ಣ ಯಾವುದು, ಪಾರ್ಶ್ವಬಾಹು ಏನ್ ತಿಳ್ಕೊಂಡ್ರಿ, ಇಲ್ಲಿ ನಿಮಗ ಅಂಕಗಳ ಹಂಚಿಕೆ ಕರೆಕ್ಟ್ ಆಗ್ತತಿ. ಇದು ನಮಗ 3ನೇ ಬಾಹು ತಿಳ್ಕೊಳಕಷ್ಟ ನಾವು ಮಾಡಿದಂತಹ ಎಕ್ಸ್ಟ್ರಾ ಕೆಲಸ, ಅಥವಾ ಸ್ವಲ್ಪ ಅದನ್ನ ಕಚ್ಚಾ ಕಾರ್ಯ ಮಾಡಿ ನೇರವಾಗಿ ಈ ಬೆಲೆಯನ್ನು ಕೂಡ ನೀವು ಬರೀಬಹುದು. ಓಕೆ, ಸೊ ಇದು 4ನೇ ಲೆಕ್ಕ ಆಗ್ಯದ. 4ನೇ ಲೆಕ್ಕ. ಇನ್ನು ಒಂದ್ ಲೆಕ್ಕ ಬಿಡಿಸೋಣ. ಇನ್ನೊಂದು 10 ನಿಮಿಷ ಟೈಮ್ ಐತಿ. ನಾವು 1:40 ತನಕ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡೇನಿ. ಇನ್ನೊಂದ್ ಲೆಕ್ಕ ಬಿಡಿಸೋಣ. ನಾ ಆಕ್ಚುಲಿ ಕೆಲವೊಂದಿಷ್ಟು ಲೆಕ್ಕ ನಿಮಗ ಬಿಟ್ಟ ನಾ ಮುಂದೆ ಹೋಗ್ಬೇಕಂತ ಅನ್ಕೊಂಡೇನಿ. ಬಟ್ ಏನಿಲ್ಲ, ಸಮಾಧಾನಲೇ ಹೋಗುನು, ಸಾವಕಾಶ ಹೋಗುನು ಅಂತ ಅನ್ಕೊಂಡೇನಿ. ಎಲ್ಲಿ ಹೋಗಿ ಮುಟ್ತೀವಿ. ಅದಕ್ಕೆ ನೀವು ಕರೆಕ್ಟ್ ಆಗಿ ಈ ಲೆಕ್ಕಗಳನ್ನ ಅಭ್ಯಾಸ ಮಾಡಿ, ನೀವು ಕರೆಕ್ಟ್ ಆಗಿ ಫೇರ್ ವರ್ಕ್ ಅದ ಮಾಡಿ ಇಂಥ ಲೆಕ್ಕ ನಿಮಗೂ ಕೇಳಿದ್ರೆ ನೀವು ಸ್ವಂತ ಬಿಡಿಸುವಂತಹ ಪ್ರಯತ್ನ ಮಾಡ್ರಿ. 5ನೇ ಲೆಕ್ಕ ಒಂದು ನೋಡಿ ಮುಂದೆ. ಸೊ 5ನೇ ಲೆಕ್ಕ ಸುಲಭದ ಲೆಕ್ಕ ಐತಿ. ಅದನ್ನ ಆಕ್ಚುಲಿ ನೀವೇ ಬಿಡಿಸಬಹುದು. ನಾನು ಜಸ್ಟ್ ಹೇಳ್ಕೊಡ್ತೀನಿ ಹಿಂಗ. ಸೊ 5ನೇ ಲೆಕ್ಕ ಏನೈತಿ ನೋಡ್ರಿ, ಸೆಕ್ ಥೀಟಾ ಇಸ್ ಈಕ್ವಲ್ ಟು 13/12 ಆದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ಸೊ ಆಗಲೇ ಪ್ರಶ್ನೆ ಐತಿ. ಆದ್ರೆ ಆಗಲೇ ಏನ್ ಮಾಡ್ತಿದ್ರು, ಒಂದು ಸಂಬಂಧವನ್ನ ಅಥವಾ ಅನುಪಾತವನ್ನ ಕೊಟ್ಟ ಅವ್ರು 2 ಅಥವಾ 3 ಕೇಳ್ತಿದ್ರು ಅಷ್ಟೇ. ಇಲ್ಲಿ ಎಲ್ಲಾನು ಬರೀತೀವಿ. ಆಗಲೇ ಮಾಡಿದ್ದನ್ನ ನಾವ್ ಇಲ್ಲಿ ಎಲ್ಲಾ ಅನುಪಾತಗಳನ್ನು ಕೂಡ ಬರೆದು ತೋರಿಸೋದೈತಿ. ಅದ್ರಾಗ ಒಂದು ಅನುಪಾತ ನಮಗ್ ಕೊಟ್ಟಾರ ಅಂದ್ರೆ ನಾವು 5 ಅನುಪಾತಗಳನ್ನ ಬರಿಬೇಕು, ಉಳಿದ 5 ಅನುಪಾತ. ಸೊ ಇದೆಲ್ಲ ಬರೆಯಕ್ಕೆ ಅವ್ರು ಏನ್ ಕೊಟ್ಟಾರು ಅನ್ನೋದು ನಾವು ಬಳಸಬೇಕು. ಏನ್ ಕೊಟ್ಟಾರು, ಸೆಕ್ ಥೀಟಾ ಇಸ್ ಈಕ್ವಲ್ ಟು 13/12. ಇದೇ ಪ್ರಶ್ನೆ 12 ಇಲ್ಲಿ ಗುಣಾಕಾರ ಆಗಿನೂ ಕೊಡ್ಬೋದಾಗಿತ್ತು. ಆಗಲೇ ಕೊಟ್ಟಿದ್ರಲ್ಲ ಆ ರೀತಿ ಅಲ್ಲಿ ಕೊಟ್ಟಿದ್ರೆ ಅದನ್ನ ಇಲ್ಲಿ ನಾವು ತರಲೇಬೇಕು. ತಂದ ನಾವಿಲ್ಲಿ ನೋಡ್ರಿ, ಈ ಅನುಪಾತ ಕೊಟ್ಟಾರ ಅಂದ್ಬಳಕ ಈ ಅನುಪಾತದಲ್ಲಿ ಏನ್ ಕೊಟ್ಟಾರು, ಸೆಕ್ ಥೀಟಾ ಅಂದ್ರೆ ಇದು ಈಗಾಗಲೇ ಜಸ್ಟ್ ಬಳಸೀವಿ. ಸೆಕ್ ಥೀಟಾ ಅಂದ್ರೆ ಇದು ಕಾಸ್ ಥೀಟಾದ ವಿಲೋಮ. ಕಾಸ್ ಥೀಟಾ ಅಂದ್ರೆ ಏನ್ ಬರಿತಿದ್ವಿ, ಪಾರ್ಶ್ವಬಾಹು ವಿಕರ್ಣ ಬರಿತಿದ್ವಿ. ಇಲ್ಲಿ ಏನ್ ಬರಿಬೇಕು, ವಿಕರ್ಣ ಅಪಾನ್ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು 13/12 ಅಂತ ತಿಳ್ಕೊಬೇಕು. ಇನ್ನು ಇದನ್ನ ನೀವು ಚಿತ್ರ ಸಹಿತನ ಲೆಕ್ಕ ಮಾಡ್ತಂದ್ರೆ ಚಿತ್ರ ತಕ್ಕೊಂಡ್ ಮಾಡ್ಬೋದು. ಚಿತ್ರ ತಕ್ಕೊಂಡ್ ಮಾಡ್ರಿ, ಇಲ್ಲ ಚಿತ್ರ ತಗ್ಲಾರ್ದನು ಮಾಡ್ಬೋದು. ಹೆಂಗ್ ತೆಗಿಲಾರ್ದ ಮಾಡ್ಬೋದು ಅಂದ್ರೆ, ಈಗ ಇಷ್ಟು ಕೊಟ್ಟಾರ, ಇಷ್ಟು ಕೊಟ್ಟ ತಕ್ಷಣ ಏನ್ ಅನ್ಕೋಬೇಕಂದ್ರೆ, ವಿಕರ್ಣ ಇದು ಏನ್ ಕೊಟ್ಟಾರ ಅದನ್ನ ಹಿಂಗ್ ಅನ್ಕೋಬೇಕು. ವಿಕರ್ಣ ಅಂದ್ರೆ ಏನಾಗಿರ್ಲಿ, 13x ಆಗಿರ್ಲಿ. ಆಮೇಲೆ ಪಾರ್ಶ್ವಬಾಹು ಹೆಂಗಾಗಿರ್ಲಿ ಅಂದ್ರ 12x ಆಗಿರ್ಲಿ. ಇಲ್ಲಿ ಏನ್ ಗೊತ್ತಿಲ್ಲ ನಿಮಗ, ಅಭಿಮುಖ ಬಾಹು ಗೊತ್ತಿಲ್ಲ ನೋಡ್ರಿ. ಕ್ವಶನ್ ಅಭಿಮುಖ ಬಾಹು ಗೊತ್ತಿಲ್ಲ. ಸೊ ಈ ವಿಕರ್ಣ, ಪಾರ್ಶ್ವಬಾಹು, ಅಭಿಮುಖ ಬಾಹು ಈ ಮೂರುಗಳನ್ನ ನಾವು ಪೈಥಾಗೋರಸ್ನ ಪ್ರಮೇಯದೊಳಗ ಏನ್ ಮಾಡ್ಬೋದು, ತುಂಬಬಹುದು. ಹೆಂಗಂದ್ರ ಹಿಂಗ್ ನೋಡ್ರಿ, ವಿಕರ್ಣದ ವರ್ಗ ಇಸ್ ಈಕ್ವಲ್ ಟು ಪಾರ್ಶ್ವಬಾಹುವಿನ ವರ್ಗ ಅಥವಾ ಅಭಿಮುಖ ಬಾಹುವಿನ ವರ್ಗ ಪ್ಲಸ್ ಪಾರ್ಶ್ವಬಾಹುವಿನ ವರ್ಗ ಬರ್ತಂದ್ರೆ ಇಲ್ಲಿ
ಅಭಿಮುಖ ಬಾಹುವಿನ ವರ್ಗ. ಹಿಂಗ ಹೆಸರು ನೀವು ಚಿತ್ರ ತೆಗೆದಿಲ್ಲಾಗಿದೆ ಅಂದ್ರೆ ನೇರವಾಗಿ ಅವುಗಳ ಹೆಸರ ಬರ್ಬೋದು ನೀವು. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾನ. ಇಲ್ಲಿ ಪಟ್ಟದನ್ನ ತುಂಬ್ರಿ. ವಿಕರ್ಣ ಅಂದ್ರ 13x ಬ್ರಾಕೆಟ್ ಸ್ಕ್ವೇರ್. ಪಾರ್ಶ್ವಬಾಹು ಅಂದ್ರೆ ಅದನ್ನ ನೀವು 12x ಅಂದ್ರಿ, 12x ಬ್ರಾಕೆಟ್ ಸ್ಕ್ವೇರ್. ಅಭಿಮುಖ ಬಾಹು ಗೊತ್ತಿಲ್ಲ, ಅಭಿಮುಖ ಬಾಹು ಗೊತ್ತಿಲ್ಲ, ಅದನ್ನ ಹಂಗೆ ಇಡ್ರಿ. ಅಭಿಮುಖ ಬಾಹು ಬ್ರಾಕೆಟ್ 13ರ ವರ್ಗ ಅಂದ್ರೆ 169x ಸ್ಕ್ವೇರ್. 12ರ ವರ್ಗ ಅಂದ್ರೆ 144x ಸ್ಕ್ವೇರ್ ಪ್ಲಸ್ ಅಭಿಮುಖ ಬಾಹುವಿನ ವರ್ಗ. ಸೊ 169x ಸ್ಕ್ವೇರ್ ಒಳಗೆ 144 ಈ ಕಡೆ ಬಂದು ಮೈನಸ್ ಆಕತಿ. ಇಲ್ಲಿ ಉಳಿಯೋದೇನು? ಅಭಿಮುಖ ಬಾಹುವಿನ ವರ್ಗ. therefore ಅಭಿಮುಖ ಬಾಹು ಈ 169x ಸ್ಕ್ವೇರ್ ಒಳಗೆ 144x ಸ್ಕ್ವೇರ್ ಕಳೆದ್ರೆ ಆಗಲೇ ಒಂದು ಸಂದರ್ಭ ಬಂದಿತ್ತು. 25x ಸ್ಕ್ವೇರ್ ಉಳಿತೈತಿ. ಬಟ್ ಇದಕ್ಕೆ ನನಗೆ ಅಭಿಮುಖ ಬಾಹುವಿನ ವರ್ಗ ಬೇಡ, ಅಭಿಮುಖ ಬಾಹು ಮಾತ್ರ ಬೇಕಂದ್ರೆ ಇದಕ್ಕೆ ವರ್ಗಮೂಲ ತಗೋ. ಸೊ ಹಂಗಾದ್ರೆ ಇದೇನಾಕತಿ? 25ರ ವರ್ಗಮೂಲ 5, x ಸ್ಕ್ವೇರ್ ವರ್ಗಮೂಲ x ಸ್ಕ್ವೇರ್ ವರ್ಗಮೂಲ x 5x. ಸೊ ಅಭಿಮುಖ ಬಾಹು ಇಸ್ ಈಕ್ವಲ್ ಟು 5x. ನಮಗ್ ಗೊತ್ತಾತು ವಿಕರ್ಣ, ನಮಗ್ ಗೊತ್ತಾತು ಪಾರ್ಶ್ವಬಾಹು, ಅಭಿಮುಖ ಬಾಹು. ಈ ಮೂರು ಗೊತ್ತಿದ್ದು ಅಂದ್ರೆ 6 ಅನುಪಾತಗಳನ್ನ ಬರೆದು ಬಿಡ್ಬೇಕು. ಸೊ ಅದ್ರಾಗ ಒಂದ್ ಕೊಟ್ಟಾರಪ್ಪ ಅಂದ್ರ ನಾವು ಇನ್ನುಳಿದ 5 ಬರಿಬೇಕು. ಅದ್ರಾಗ ಮೊದಲನೇದು ಯಾವ್ದು ಬರಿಬೇಕು? ಸೈನ್ ಬರೀನು. ಸೈನ್ ತೀಟಾ ಅಂದ್ರೆ ಸೈನ್ ತೀಟಾ. ಸೈನ್ ತೀಟಾ ಅಂದ್ರ ಅಭಿಮುಖ ಬಾಹು ಅಪಾನ್ ವಿಕರ್ಣ. ಸೊ ಅಭಿಮುಖ ಬಾಹು ಅಂದ್ರೆ ಇಲ್ಲೇ ಬರದೇವು 5x ಅಪಾನ್ ವಿಕರ್ಣ ಅಂದ್ರ 13x. x ಕ್ಯಾನ್ಸಲ್ ಆಗಿ 5 ಅಪಾನ್ 13. ಕರೆಕ್ಟಾ? ಆಮೇಲೆ ಸೈನ್ ತೀಟಾಗಂತಲೇ ಮುಂದೆ ಬರಿಬೇಕಾದದ್ದು ನಾವು ಕಾಸ್ ತೀಟಾ. ಕಾಸ್ ತೀಟಾ ಅಂದ್ರ ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಪಾರ್ಶ್ವಬಾಹು ಯಾವ್ದಿದ್ರೊಳಗ? ಇಲ್ಲದ 12x ಅಪಾನ್ ವಿಕರ್ಣ ಅಂದ್ರ 13x. ಸೊ x ಕ್ಯಾನ್ಸಲ್ ಆಗಿದ್ದು 12 ಅಪಾನ್ 13. ಹಂಗ ಟ್ಯಾನ್ ಒಂದು ಬಂದ್ಬಿಡ್ತು. ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಅಂದ್ರ ಅದೇನಾಕತಿ? ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಅಭಿಮುಖ ಬಾಹು ಅಂದ್ರ 5x ಐತಿ, ಪಾರ್ಶ್ವಬಾಹು ಅಂದ್ರ 12x. x ಕ್ಯಾನ್ಸಲ್ ಆದ್ರೆ ಇದಕ್ಕೈತಿ 5 ಅಪಾನ್. ಈ 3 ಬರ್ದೇನಂದ್ರೆ ಈ 3 ಒಳಗಳ ಇವುಗಳನ್ನ ವಿಲೋಮ ಬರೆಯೋದೈತಿ ನೆಕ್ಸ್ಟ್. ಓಕೆ, ಸೊ ನಾನು ಅದನ್ನ ನೇರವಾಗಿ ಬರಿತೀನಿ. ಸೈನ್ ತೀಟಾದ ವಿಲೋಮ ಕೋಸೆಕ್ ತೀಟಾ. ಸೈನ್ ತೀಟಾದ ವಿಲೋಮ ಕೋಸೆಕ್ ತೀಟಾ. ಕೋಸೆಕ್ ತೀಟಾ ಅಂದ್ರೆ ಏನಾಕತಿ? ಮ್ಯಾಗ 13 ಹೋಗತಿ, ತಳಗ್ 5 ಬರ್ತೈತಿ. ಇದ್ರದಂತೂ ಆಲ್ರೆಡಿ ಕೊಟ್ಟಾರ ಸೆಕ್ ತೀಟಾ. ಇದ್ರದೇನು ಬರೀ ಅವಶ್ಯಕತೆ ಇಲ್ಲ. ಕಾಟ್ ತೀಟಾ ಬರೀನು. ಕಾಟ್ ತೀಟಾ ಅಂದ್ರ ಟ್ಯಾನ್ ತೀಟಾದ ವಿಲೋಮ. ಅಂದ್ರೆ 5 ಓಪನ್ 2 ಬಂದೈತಿ, ನಾನು ಬರೀಬೇಕು 12 ಓಪನ್ 5 ಬರೀಬೇಕು. ಓಕೆ ನೋಡ್ರಿ, ಇದು ಸುಲಭವಾಗೈತಿಲ್ಲ ಪ್ರಶ್ನೆ. ಸೊ ಇಷ್ಟೆಲ್ಲಾ ಲೆಕ್ಕ ಮಾಡ್ಬೇಕಾದ್ರೆ ನಮಗ ಬರೇ ಆ 6 ಅನುಪಾತಗಳ ಬಗ್ಗೆ ಕಲ್ಪನೆ ಇರಬೇಕು. ಪಾರ್ಶ್ವಬಾಹು, ಅಭಿಮುಖ ಬಾಹು, ವಿಕರ್ಣವನ್ನ ಗುರುತಿಸಾಕ್ ಬರ್ಬೇಕು. ಈ ರೀತಿ ಇದನ್ನೆಲ್ಲಾನು ನಾವು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿರುವ ಯಾವುದೇ ಪ್ರಶ್ನೆಗಳು ಕಠಿಣ ಅಲ್ಲ. ಇನ್ನು 1 ರಿಂದ 5 ಪ್ರಶ್ನೆ ಎಲ್ಲ ಇದಕ್ಕ ಸಂಬಂಧಪಟ್ಟಿದ್ದು. ಈ ಎಲ್ಲಾ ಲೆಕ್ಕಗಳನ್ನ ನೀವು ಬರೀರಿ. ಎಲ್ಲೆಲ್ಲಿ ನಾನು ನಿಮಗ ಇನ್ನುಳಿದ ಅನುಪಾತಗಳನ್ನ ಬರಿ ಅಂತ ಹೇಳಿಲ್ಲ, ಇಲ್ಲಿ ಇನ್ನುಳಿದ ಎಲ್ಲಾ ಅನುಪಾತಗಳನ್ನ ಬರೆದು ಕರೆಕ್ಟ್ ಆಗಿ ನೋಟ್ಸ್ ಮಾಡಿ ಅದನ್ನ ನೀವು ನನ್ನ ಹೋಮ್ವರ್ಕ್ ಮಾಡಿದಂತ ತೋರಿಸ್ರಿ. ಇಲ್ಲಿವರೆಗೂ ಈ 5 ಲೆಕ್ಕ ನಾವು ಈ ಮೊದಲನೇ ಅಭ್ಯಾಸದಾಗ ಮೊದಲನೇ ಅವಧಿ ಒಳಗೆ ಬಿಡಿಸೋಣ. ಇನ್ನು ಮುಂದಿನ ಅವಧಿ ಒಳಗೆ ಇನ್ನುಳಿದ ಲೆಕ್ಕಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಅಂತ ಹೇಳ್ತಾ
ಓಕೆ, ಇಲ್ಲಿವರೆಗೆ ಈ ಅವಧಿಯನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಅಂದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಡೌಟ್ಸ್ ಕೇಳ್ಬೋದು. ನಾ ಏನಾದ್ರೂ ಫಾಸ್ಟ್ ಹೇಳಿದ್ನಂದ್ರೆ ಸ್ವಲ್ಪ ಎಲ್ಲಾದ್ರೂ ಫಾಸ್ಟ್ ಹೇಳಿದ್ನ ನಿಮ್ಗೆ ಏನಾದ್ರೂ ಡೌಟ್ಸ್ ಕೇಳ್ಬೋದು. ಸೊ ಸೊ ನೀವು ಮೈಕ್ ಯೂಸ್ ಮಾಡಿ ನಿಮ್ಮ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ. 1 ರಿಂದ 5 ತನಕ ಬಿಡಿಸಿನಿ. ಮುಂದಿನ ಕ್ಲಾಸ್ನಾಗ ಮುಂದಿನ ಕ್ಲಾಸಿನ ಟೈಮಿಂಗ್ ಫಿಕ್ಸ್ ಐತಿ, ನಾಳೆ ಇಲ್ಲ ನಾಡ್ದು ಶುಕ್ರವಾರ. ಓ, ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಅಪ್ಪ ಈಗಾಗ್ಲೇ ಇಲ್ಲಿ ತನಕ ಹೇಳಿದ್ದ ನಮಗ್ ತಿಳಿತರಿ ಅನ್ನೋದ್ರ ತಿಳಿತರ ಹೇಳ್ರಿ, ತಿಳಿದಿಲ್ರಿ ಅಂದ್ರ ತಿಳಿದಿಲ್ಲ ಅಂತ ಹೇಳ್ರಿ. ಲಕ್ಷ್ಮಣ್ ತಮ್ಮ ಮೈಕ್ ಮ್ಯಾಗ ಕ್ಲಿಕ್ ಮಾಡು, ನೀನ್ ಮಾತಾಡ್ಸತ್ತನ್ನ. ಹಲೋ ಲಕ್ಷ್ಮಣ್, ಮನ್ಕೊಂಡಿದಿ ಲಕ್ಷ್ಮಣ್? ಯಾರು ಲಕ್ಷ್ಮಣ್? ಎಸ್ ಎಂ ಲಕ್ಷ್ಮಣ್. ಲಕ್ಷ್ಮಣ್ ಏನು ಮನ್ಕೊಂಡ್ ಬಿಡ. ಹಾ, ಗೌಡಪ್ಪ, ಮೈಕ್ ಮ್ಯಾಗ ಒತ್ತಾಕ್ರಿ. ಮಾತಾಡೋರು ಆದರ್ಶ್, ನೀರ ಮಾತಾಡಪ್ಪ ತಮ್ಮ. ಹಲೋ ತಮ್ಮ, ತಿಳಿತು? ಯಾನ್ ಬಾಳ ಚಲೋ ಹೇಳ್ನೋ ಕೆಟ್ಟ ಹೇಳ್ನೋ? ಕರೆ ಯಾನು ಉಳ್ದವ್ರ ಯಾರು ಭಾಗವಹಿಸುವರು, ಅದಕ್ಕೆ ಹಿಂಗಾಗೆ ಆನ್ಲೈನ್ ಕ್ಲಾಸ್ ಅದೇ ಬ್ಯಾಡ, ಉಳ್ದವ್ರಿಗೆ ಬ್ಯಾಡ ಅನ್ಸ್ತದೆ. 17 ಮಂದಿ ಜಾಯ್ನ್ ಆಗ್ಯಾರು, ಅದ್ರಾಗ 5 ಮಂದಿ ಜಾಯ್ನ್ ಆಗ್ಯಾರ, 17 ಮಂದಿ ರಿಜಿಸ್ಟರ್ ಮಾಡ್ಕೊಂಡಾರ. ಬಹುತೇಕ್ ನನ್ಕಿಂತ ಚಲೋ ಹೇಳೋರ್ ಬಾಳ ಮಂದಿ ಇದಾರ ಕೈಂತ. ಯಾನ್ ಬಾಳ ಮಂದಿ ಜಾಯ್ನ್ ಆಗುವರು, ಅದಕ್ಕೆ ಚಲೋ ಹೇಳು ಮನಸ್ಸು ಹೋಗ್ಬಿಟ್ಟಾರ. ಈಗ ನೋಡ್ಲೆ ಉಳ್ದವ್ರ ಮಾತಾಡ್ಸೋರ್ದ ಅವ್ರನ್ನ ಮಾತಾಡ್ಸ ಬಹುತೇಕ್ ಮೊಬೈಲ್ ಚಾಲು ಮಾಡಿ ಎಲ್ಲಿ ಹೋಗ್ಯಾರ ಆಂಬಲ್. ಒಂದಿಲ್ಲ ಲಕ್ಷ್ಮಣ್, ಮತ್ತೆ ಯಾನೋ ನಿಂಗ್ ಮಾತಾಡ್ಸತ್ತನ್ ಮಾತಾಡ್ಸವ ಇಲ್ಲ? ಹೌದು, ಈಗ ಹೆಂಗ್ ಚಾಲು ಆತ್ ಮತ್ತ? ಆದರ್ಶ್ ಚಾಲು ಮಾಡಿದ್ ನಿಂದ ಮೊಬೈಲ್, ನೀ ಆದರ್ಶ ನೀ ಕೂಡಿದಿರಿ? ಹೌದು, ಮತ್ ನಿಂಗ ಅದೇ ಹೇಳ್ತೀನಿ, ನಿನ್ ಮೈಕ್ ಐತಮ್ಮ ಸ್ಕ್ರೀನ್ ಮ್ಯಾಗ ಒತ್ತು, ಅದ್ರ ಮ್ಯಾಗ ಮೈಕ್ ಐತ, ಅದ್ರ ಮ್ಯಾಗ ಒತ್ತಿರ ಮಾತಾಡ್ಬೋದು ಅಂತ ಹೇಳತ್ತನಲ್ಲ. ಮತ್ತ ನೀ ಬ್ಯಾರೆ ಸಾಲಿ ಹೋಗೋದಿ, ಹೆಂಗ್ ಏನ್ ಮಾಡೋದು? ನಾ ಕಲ್ಸಾತನ್ ನೋಡಿ ಮ್ಯಾಥ್ಸಿನ. ನೀ ಬ್ಯಾರೆ ಸಾಲಿಗೆ ಅದು ಹೋಗೋ ಇದ್ರ ಇದಕ್ಕಿಂತ ಚಲೋ ಕಲಿಸ್ತಾರೋ? ಇಲ್ಲೋ ಮಳ್ಳ, ಮತ್ ಬಾಳ ಹೋಮ್ವರ್ಕ್ ಕೊಡ್ತೇನು, ಮತ್ ಹೆಂಗ್ ನೀ ಹಿಂಗೆಲ್ಲಾ ಮಾಡಾಕ್ ಆಗ್ಬೇಕಲ್ಲ? ಹೆಂಗ್ ಮಾಡ್ದ? ಇರ್ಲಿ ಬಿಡ, ಇದ ನಾ ಏನ್ ಹೇಳ್ತೇನೆ ಅದ್ ಚಲೋ ತಿಳಿತಿವತ್ತ.
ಇವತ್ತೈತಿ ಇದನ್ನೆಲ್ಲಾ ನೋಟ್ಸ್ ಬರ್ದಿಡ್ರಿ. ಮಂದಿ ಕಲಿತೀರ ಅಷ್ಟ್ ಮಂದಿಗೆ ನಾ ಹೇಳ್ತೇನೆ. ಮತ್ತ ನಾ ವಾರದಾಗ 3 ದಿವಸ ಮಾಡ್ಕೊಂಡೇನ ಅವ್ರಿಗೂ ಸ್ವಲ್ಪ ಹೇಳ್ತೇನೆ, ನೋಡ್ರಿಪ್ಪ ಜಾಯ್ನ್ ಆಗ್ರಿ, ನೋಡ್ರಿ ಕೇಳ್ರಿ. ಇಲ್ಲ ನಮ್ದು ಯಾಕ ಅವ್ರು ಏನೋ ನ್ಯವಾದ ಹೇಳೋರಿದ್ರ ನ್ಯಾವ ಹೇಳ್ಕೊತ್ಕೊಂಡ್ಲಿ. ಓಕೆ ಸಾನಿಯಾ, ಏನಾದ್ರು ಡೌಟ್ಸ್ ಐತವ? ಸಾನಿಯಾ ಜಿ ಹೋದ್ರು ಅದಾರು. ಹಾ ಹಲೋ ಸಾನಿಯಾ, ಏನಾದ್ರು ಡೌಟ್ಸ್ ಐತಿ? ಇವತ್ತು ಹೇಳಿದ್ದೆಲ್ಲ ತಿಳಿತು? ಹಾ ಹಾ ಅಂತ ಇದನ್ ಪಕ್ಕಾದ ಬರ್ದಿಡ್ರಿಲ್ಲ. ಬರ್ದಿಡ್ರಿ. ಮತ್ತ ಈ ಮಾದರಿ ಲೆಕ್ಕನು ಅದಾವ ನೋಡಿ ಇದ್ರೊಳಗೆ, ಅವತ್ನಾಟ್ ನೀವು ಸ್ವತಃ ಅಭ್ಯಾಸ ಮಾಡಿ ನೋಡ್ರಿ. ಮುಂದಿನ ಕ್ಲಾಸ್ನ್ಯಾಗ ಮುಂದಿನ ಹೇಳೋನು ಏನ್ ಬ್ಯಾಡ, ಇಟ್ಟಿಗ ಸಾಕು. ಕಂಟಿನ್ಯೂ ಮಾಡ್ಕರಿ. ಯಾನು ಉಳ್ದವ್ರ ಯಾನ್ ಇಂಟ್ರೆಸ್ಟ್ ತೋರ್ಸುವಾರ ಹೆಂಗ್ ಮಾಡುದು? 5 ಮಂದಿ ಕಲ್ಸ್ಲಿ. ಆತ, ನೀವು 5 ಮಂದಿ ಧೈರ್ಯ ಮಾಡ್ತನಂದ್ರೆ ಕಲಿಸ್ತನು. ಓಕೆ, ನಾಳೆ ನಾಡ್ದಿದ್ರ ಮುಂದುವರಿದ ಭಾಗವನ್ನ ಹೇಳೋನು. ಓಕೆ, ನಾಳೆ NTSC ಕ್ಲಾಸ್ ಐತ್ ಬಹುತೇಕ. ನಾಳೆ ಜಾಯ್ನ್ ಆಗ್ರಿ 12ವರೆಗೆ. ನಾಳೆ NTSC ಬಗ್ಗೆ ಸ್ವಲ್ಪ NMMS ಮೆಂಟಲ್ ಅಬಿಲಿಟಿ ಬಗ್ಗೆ ನಾ ನಿಮ್ಗೆ ಹೇಳ್ತೇನೆ. ಇತ್ತು. ಓಕೆ, ನೀವೆಲ್ಲರೂ 5 ಮಂದಿರ ಭಾಗವಹಿಸಿರಿ. ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತನು. ಇವತ್ ನಾ ಮನ್ಯಾಗಿದ್ನಿ, ಮನ್ಯಾಗ ಬೇಯಾತಿದ್ರು ಇವತ್ತೊಂದು ರೆಸ್ಟ್ ಮಾಡತ್ತ. ಆದ್ರೂ ನೀವೆಲ್ಲಾ ಕೇಳ್ತನತ್ತ ಅಂದ್ರಂತ ಹೇಳಿನಿ. ಉಳ್ದವ್ರೆಲ್ಲ ರೆಸ್ಟ್ ಮಾಡತ್ತಾರ, ಪಾಪ ರೆಸ್ಟ್ ಮಾಡ್ಲಿ. ಓಕೆ, ಕ್ಲಾಸ್ ಮುಗಿಸೋಣ ಇವತ್ತಿಂದ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಓಕೆ, ಮುಂದಿನ ಕ್ಲಾಸ್ನಾಗ ಭೇಟಿ ಆಗೋಣ. ನಾಳೆ NTSC NMMS ಕ್ಲಾಸ್ನಾಗ ಭೇಟಿ ಆಗೋಣ.